ನಮಸ್ಕಾರ. ಇವತ್ತಿನ ಮೆಗಾ ಸುದ್ದಿಯಲ್ಲಿ ಪಹಲ್ಗಾಮ್ ಉಗ್ರರ ನಡೆ ಅಥವಾ ದಾಳಿ, ಅದಕ್ಕೆ ಬಲಿಯಾದಂತಹ 26 ಮಂದಿ, ಇದೇ ವಿಚಾರವನ್ನು ಮಾತನಾಡುವಂತಹ ಅನಿವಾರ್ಯ ಸ್ಥಿತಿ ಬಂದುಬಿಟ್ಟಿದೆ. ಭಾರತದ ನೆಲೆಗಟ್ಟು ತಳಹದಿ ಅಂತ ನೋಡುವಾಗ ಶಾಂತಿ, ಸುವ್ಯವಸ್ಥೆ ಜೊತೆಗೆ ಅಹಿಂಸಾ ತತ್ವವನ್ನು ಅಳವಡಿಸಿಕೊಂಡಿರುವಂತಹ ರಾಷ್ಟ್ರ. ದೇಶಗಳ ನಡುವೆ ಯುದ್ಧಗಳು ನಡೀತಾ ಇದ್ರೂ ಕೂಡ ಭಾರತ ಒಕ್ಕೊರದ ಧ್ವನಿಯಿಂದ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡುತ್ತೆ, ಅದು ಅಲಿಪ್ತ ನೀತಿ. ಯಾವುದೇ ರೀತಿಯ ಜಗಳಗಳಾಗ್ತಿದ್ದಾಗ, ಯುದ್ಧಗಳಾಗ್ತಿದ್ದಾಗ ಅವುಗಳು ಆಗಬಾರ್ದು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಹಲವಾರು ಸಂದರ್ಭಗಳಲ್ಲಿ ಭಾರತ ನೀಡಿದೆ. ಆದರೆ ನೆರೆಹೊರೆಯ ರಾಷ್ಟ್ರಗಳು ಅಂತಿದ್ದಾವೆ ನೋಡಿ, ಅವುಗಳಿಂದ ಆಗಾಗ ಭಾರತಕ್ಕೆ ಅಪಾಯ ಅನ್ನೋದು ಎದುರಾಗ್ತಾನೇ ಇದೆ. ಹೌದು, ಪಹಲ್ಗಾಮ್ ದಾಳಿಯ ಪರಿಣಾಮ 26 ಭಾರತೀಯರನ್ನು ನೀವು ಕಳ್ಕೊಂಡಿದ್ದೇವೆ. ಎಷ್ಟರ ಮಟ್ಟಿಗೆ ಇವತ್ತು ಭಾರತೀಯರ ಆಕ್ರೋಶದ ಕಟ್ಟೆ ಒಡೆದಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಅಷ್ಟೂ ಭಾರತೀಯರು ಹೇಳಿದ ಒಂದೇ ಒಂದು ಮಾತು, ಬೆಳಗಾಗೋದ್ರೊಳಗೆ ಆ ಚಿಕ್ಕ ಪಾಕಿಸ್ತಾನ ಇಲ್ಲದಂತಾಗಬೇಕು ಅಂತ. ಉದ್ವೇಗದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಸರಿಯಾದಂಥ ಫಲಿತಾಂಶವನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ರಾಜತಾಂತ್ರಿಕ ಸಂಬಂಧಗಳು ಅಥವಾ ರಾಜತಾಂತ್ರಿಕ ಒಪ್ಪಂದಗಳು ಅಂತ ಏನಿರುತ್ತೆ, ಅದನ್ನು ಮೊದಲನೇ ಬಾರಿಗೆ ಮೊಟಕುಗೊಳಿಸುವಂಥ ಪ್ರಯತ್ನವನ್ನು ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ 6 ಒಪ್ಪಂದಗಳಿದ್ದಾವೆ. ಅವುಗಳಲ್ಲಿ ಕಠಿಣವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಪಾಕಿಸ್ತಾನವನ್ನು ಕಟ್ಟಿ ಹಾಕುವ ಒಂದು ಪ್ರಯತ್ನ. ಮಗದೊಂದು ಕಡೆ ಪಾಕ್ ಸೇನೆ ಸರ್ವಸನ್ನದ್ಧಗೊಂಡಿದೆ ಸಮರಕ್ಕೆ. ಅದರ ಒಂದು ವಿಡಿಯೋವನ್ನು ಕೂಡ ಭಾರತೀಯ ಸೇನೆ ಬಿಡುಗಡೆ ಮಾಡಿದೆ. ಹಾಗಾದರೆ ಪಾಕ್ನಲ್ಲಿ ನಡುಕ ಅನ್ನೋದು ಸೃಷ್ಟಿಯಾಯಿತಾ? ರಾಜತಾಂತ್ರಿಕ ಒಪ್ಪಂದಗಳನ್ನು ರದ್ದು ಮಾಡಿದ ಸಂದರ್ಭದಲ್ಲಿ ಪಾಕ್ಗೆ ಒಂದು ಅವಕಾಶ ಇದೆ, ಅದು ವಿಶ್ವ ಬ್ಯಾಂಕ್. ಅಲ್ಲಿ ತನ್ನ ಬೇಡಿಕೆಗಳನ್ನು ಅಥವಾ ಅಹವಾಲುಗಳನ್ನು ಕಳುಹಿಸೋದಕ್ಕೊಂದು ಮಾರ್ಗ ಅನ್ನೋದಿದೆ. ರೈಟ್, ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಭಾರತೀಯ ಸೇನೆ ಸರ್ವಸನ್ನದ್ಧ ಅಂದರೆ ಅಣ್ವಸ್ತ್ರದ ಬೆದರಿಕೆಯನ್ನು ಹಾಕಿದೆ ಪಾಕ್. ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನಲುಗಿ ಹೋಗ್ತಿರೋದು ಯಾರು ಅಂತ ಹೇಳಿದ್ರೆ, ಅದೇ ಪಾಕಿಸ್ತಾನದಲ್ಲಿರುವಂಥ ನಾಗರಿಕರು. ಇದ್ಯಾವುದು ಬೇಡ, ನಾವು ಶಾಂತಿಯ ಮಾರ್ಗವನ್ನು ಅನುಸರಿಸೋಣ ಅನ್ನುವಂಥ ಪಾಕರು ಸೇರಿದಂತೆ ಭಾರತದಲ್ಲಿ ಈ ಯುದ್ಧಗಳೆಲ್ಲ ಬೇಡ, ನಾವು ಅಹಿಂಸಾ ತತ್ವವನ್ನು ಅಳವಡಿಸಿಕೊಂಡವರು, ಆ ಮಾರ್ಗವನ್ನೇ ಅನುಸರಿಸೋಣ ಅನ್ನುವಂಥ ಭಾರತೀಯರು. ನಾಗರಿಕರಿಗೆ ಇಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನನಗೆ ಈ ಕಾರ್ಯಕ್ರಮದ ಮೂಲಕ ಬೇಕಾಗಿರೋದು ಶಾಶ್ವತ ಪರಿಹಾರ. ಆ ಬಗ್ಗೆ ಮಾತಾಡೋಣ. ನಾನು ದಿವ್ಯಶ್ರೀ. ಹೌದು, ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರವನ್ನು, ನರೇಂದ್ರ ಮೋದಿಯವರನ್ನು, ಗೃಹ ಸಚಿವ ಅಮಿತ್ ಶಾ ಅವರನ್ನು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇದುವರೆಗೆ ಕಳೆದ 10 ವರ್ಷಗಳಿಂದ ಆಡಿದ ಮಾತುಗಳನ್ನು ನಂಬಿಟ್ರು. ವಿಶೇಷವಾಗಿ 2019ರ ನಂತರ 370 ರದ್ದಾದ ನಂತರದ ಸಂದರ್ಭದಲ್ಲಿ BJP ನಾಯಕರ ಅಥವಾ ಕೇಂದ್ರ ಸರ್ಕಾರದ ನಾಯಕರ ಮಾತನ್ನು ಭಾರತೀಯರೆಲ್ಲರೂ ಅಕ್ಷರಶಃ ನಂಬಿದ್ರು. ಅದಕ್ಕೆ ಕಾಶ್ಮೀರಕ್ಕೆ ಪ್ರಯಾಣವನ್ನು ಬೆಳೆಸಿದ ಪರಿಣಾಮ ನೋಡಿ, ಇವತ್ತು 26 ಮಂದಿ ಭಾರತೀಯರನ್ನು ನಾವು ಕಳೆದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಉಗ್ರರ ದಾಳಿಯಾಗಿದೆ. ಪಾಕ್ ವಿರುದ್ಧ ಈಗ ಭಾರತ ಸಮರಕ್ಕೆ ಮುಂದಾಗಿದೆ. ಪಹಲ್ಗಾಮ್ ದಾಳಿಯಿಂದ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಟ್ ಇಲ್ಲಿ ನಾವು ಒಂದಂತೂ ಗಮನಿಸಬೇಕು, ಏಕಾಏಕಿ ಉಗ್ರರು ಬಂದು ಹಾಗೆ ತಲೆಗೆ ಗುಂಡಿಡೋದಕ್ಕೆ ಸಾಧ್ಯವೇ ಇಲ್ಲ. ಸ್ಥಳೀಯರ ಸಹಕಾರ ಅನ್ನೋದಿರುತ್ತೆ. ವೆಲ್ ಪ್ರಿಪೇರ್ಡ್, ಪ್ರೀ ಪ್ಲಾನ್ ಅಂತ ಏನು ಕರೀತಾರೆ, ಅದರ ಪರಿಣಾಮವೇ ಈ ಉಗ್ರರ ದಾಳಿ. ಪಾಕ್ ವಿರುದ್ಧ ಭಾರತ ಸಮರಕ್ಕೆ ಸಿದ್ಧವಾಗ್ತಾ ಇದೆ. ಸೇನೆ ಅಭ್ಯಾಸವನ್ನು ಮಾಡ್ತಾ ಇದೆ. ಪಹಲ್ಗಾಮ್ ದಾಳಿಯಿಂದ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. POKಯನ್ನು ಎಟ್ ಎನಿ ಕಾಸ್ಟ್ ವಶಪಡಿಸ್ಕೊಳ್ಬೇಕು ಅನ್ನೋದು ಭಾರತೀಯ ಧ್ವನಿಯಾಗಿದೆ. ಇನ್ನು ಭಾರತೀಯ ಸೇನೆಯಿಂದ ಸಮರಾಭ್ಯಾಸ ಜೋರಾಗಿದೆ. ಉಗ್ರರ ಆ ದಾಳಿಗೆ ಪೂರ್ಣ ವಿರಾಮ ಯಾವಾಗ, ಶಾಶ್ವತ ಪರಿಹಾರ ಯಾವಾಗ ಅನ್ನೋದೇ ಸದ್ಯದ ಪ್ರಶ್ನೆ. ಜಮ್ಮು ಕಾಶ್ಮೀರ ಅನ್ನೋದರಲ್ಲಿ ಶಾಂತಿ ಅನ್ನೋದು ಮರೀಚಿಕೆಯಾಗಿ ಉಳ್ಕೊಂಡ್ಬಿಡತ್ತಾ ಅಂತ ನೋಡಿ. ಜಮ್ಮು ಕಾಶ್ಮೀರ ಅನ್ನೋದು ಯಾವಾಗಲೂ ಸೂಕ್ಷ್ಮ ಪ್ರದೇಶವಾಗೇ ಇರಬೇಕಾ? ಅಲ್ಲೊಂದು ಉದ್ವಿಗ್ನ ಪರಿಸ್ಥಿತಿ ಅನ್ನೋದು ಯಾವಾಗಲೂ ನಿರ್ಮಾಣವಾಗಿರಬೇಕಾ? ಎಂಥ ದೌರ್ಭಾಗ್ಯ ನೋಡಿ ಅಲ್ಲಿರುವಂಥ ನಾಗರಿಕರ ಪರಿಸ್ಥಿತಿ. ಯುದ್ಧದ ಮೂಲಕ ಶಾಂತಿ ಸ್ಥಾಪನೆ ಸಾಧ್ಯವಾ? ನೋ. ಇದನ್ನು ನಾವು ನೇರವಾಗಿ ಹೇಳ್ಬೋದು, ಯುದ್ಧದ ಮೂಲಕ ಶಾಂತಿ ಸ್ಥಾಪನೆ ಅನ್ನೋದು ಸಾಧ್ಯವೇ ಇಲ್ಲ. ಆದರೆ ಪರ್ಯಾಯ ಮಾರ್ಗ ಅನ್ನೋದೇನಾದರೂ ಇದೆಯಾ, ಶಾಶ್ವತ ಪರಿಹಾರ ಅನ್ನೋದೇನಾದರೂ ಇದೆಯಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿ ಉಳಿದುಕೊಂಡಿದೆ.
ಭಾರತದಾದ್ಯಂತ ಭದ್ರತೆಯನ್ನು ಹೆಚ್ಚಿಸಲೇಬೇಕಾಗಿದೆ. ಯಾಕಂದರೆ ಈ ನುಸುಳುಕೋರರು ಅಂತಿರ್ತಾರೆ ನೋಡಿ, ಅವ್ರು ಎಲ್ಲಿಂದ ಯಾವಾಗ ಹೇಗೆ ಬರ್ತಾರೆ ಅಂತ ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವಿಲ್ಲೇ ಆನೆಕಲ್ ಆಚೆ ಈಚೆ ಹೋಗಿ ಬಂದರೂ ಸಾಕು, ಅಲ್ಲೂ ಸಿಕ್ಬಿಡ್ತಾರೆ. ಪಾಕಿಸ್ತಾನಿ ಪ್ರಜೆಗಳಿರ್ಬೋದು ಅಥವಾ ಬಾಂಗ್ಲಾದ ಪ್ರಜೆಗಳಿರ್ಬೋದು, ಡೆಫಿನೆಟ್ಲಿ ಇದ್ದೇ ಇರ್ತಾರೆ. ಹಾಗಾಗಿ ಸೂಕ್ತ ಭದ್ರತೆ ಅನ್ನೋದು ಇಂಪಾರ್ಟೆಂಟ್. ಈಗೇನೋ ಅನಾಹುತ ಆಗಿದೆ ಅನ್ನೋ ತಕ್ಷಣ ಯುದ್ಧ ಮಾಡೋದಕ್ಕಾಗೋದಿಲ್ಲ. ಶಾಂತಿ ಅನ್ನುವಂತಹ ತಳಹದಿಯಲ್ಲಿ ನಾವಿರೋದ್ರಿಂದಾಗಿ ಸಿದ್ದರಾಮಯ್ಯನವರು ಕೂಡ ಮೈಸೂರಿನಲ್ಲಿ ಮಾತಾಡಬೇಕಾದ್ರೆ ನಾನು ಯುದ್ಧವನ್ನು ಪ್ರೋತ್ಸಾಹಿಸೋದಿಲ್ಲ, ಶಾಂತಿಯೆಡೆಗೆ ನನ್ನ ಗಮನ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ರೈಟ್, ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಹೇಳಿದರು ಬನ್ನಿ ಕೇಳೋಣ. ಯುದ್ಧ ಮಾಡಬೇಕಾದಂಥ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಯುದ್ಧ ಮಾಡಬೇಕಾದಂಥ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಭಾರತದಾದ್ಯಂತ ಆಕ್ರೋಶದ ಕಿಚ್ಚು ಅನ್ನೋದು ಹೆಚ್ಚಾಗಿದೆ. ಬೆಳಗಾಗೋದ್ರೊಳಗೆ ಪಾಕ್ ಇರಬಾರ್ದು ಅಂತ ಹೇಳಿದ್ರು 5 ದಿವಸ ಕಳೆದು ಹೋಯಿತು. ನಾನು ಆಗಲೇ ಉಲ್ಲೇಖ ಮಾಡಿದಾಗೆ ಉದ್ವೇಗದಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ರಾಜತಾಂತ್ರಿಕ ನಿಲುವು ನಿರ್ಧಾರಗಳನ್ನು ತೆಗೆದುಕೊಂಡರೂ ಕೂಡ ಪಾಕು ಅವಕಾಶಗಳಿದ್ದಾವೆ. ಅಲ್ಲೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ಅಂತೆಯೇ ವಿಶ್ವ ಬ್ಯಾಂಕ್, ವಿಶ್ವಸಂಸ್ಥೆಯ ಮೊರೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲಿ ಗಮನಿಸಬೇಕಾದ ಮಗದೊಂದು ಅಂಶ ಅಂತ ಹೇಳಿದ್ರೆ, ಪ್ರತಿ ಸಲ ಯಾರಿಂದ ಯಾರಿಗೆ ತೊಂದರೆ ಆಗ್ತಿರಿದೆ ಅನ್ನೋದನ್ನು ಇಡೀ ವಿಶ್ವವೇ ಗಮನಿಸ್ತಾ ಇರುತ್ತೆ. ಹಾಗಾಗಿ ಭಾರತದ ಪರವಾಗಿ ಹಲವು ದೇಶಗಳು ನಿಂತ್ಕೊಂಡಿದ್ದಾವೆ. ರೀಸೆಂಟ್ಲಿ ಡೊನಾಲ್ಡ್ ಟ್ರಂಪ್ ಮಾತನಾಡಿದ ಒಂದು ವಿಷಯ ಸ್ವಲ್ಪ ತಲೆಯಲ್ಲಿ ಹಾಗೆ ರಿಂಗಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ, ಭಾರತವೂ ನನಗೆ ಹತ್ತಿರ, ಪಾಕಿಸ್ತಾನವೂ ನನಗೆ ಹತ್ತಿರ, ಅವ್ರವ್ರ ಸಮಸ್ಯೆನ ಅವ್ರು ಬಗೆಹರಿಸ್ಕೊಂಡ್ಬಿಡ್ತಾರೆ ಅಂತ ಹೇಳಿದರು. ನೋಡೋಣ, ಅದ್ರ ಬಗ್ಗೆ ಕೂಡ ಡೀಟೇಲಾಗಿ ನಾವು ಮಾತಾಡಬೇಕಾಗತ್ತೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ತನ್ವೀರ್ ಅಹಮದ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ರೈಟ್, ಇನ್ನು ಹಿರಿಯ ಪತ್ರಕರ್ತರಾಗಿರುವಂತಹ ಜನಾರ್ದನ್ ಹೆಬ್ಬಾರ್ ಅವರಿದ್ದಾರೆ. ನಮಸ್ಕಾರ. ರೈಟ್, ತನ್ವೀರ್ ಸರ್, ನೀವು ಹೇಳಬೇಕು, 22 ಏಪ್ರಿಲ್ 2025ನೇ ತಾರೀಕು 3 ಗಂಟೆ ಸುಮಾರಿಗೆ ಈ ರೀತಿಯ ಒಂದು ದಾಳಿ ಆಯಿತು ಅನ್ನೋದು ನಿಮಗೆ ವಿಷಯ ಗೊತ್ತಾದಾಗ ನಿಮ್ಗೆ ಏನು ಅನ್ನಿಸ್ತು ಅಂತ? ಅನಿಸ್ತು ಏನಿಲ್ಲ ಮ್ಯಾಮ್, ಈಗ ಅದು ಪಾಕಿಸ್ತಾನದ ಆರ್ಮಿ ಚೀಫ್ ಇದ್ದಾರಲ್ಲ, ಸೊ ಬಿಫೋರ್ ದಿಸ್ ಇನ್ಸಿಡೆಂಟ್ ಆಗ ಮುಂಚೆ ಒಂದು 5 ದಿವಸ ಮುಂಚೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೌದು, ಒಂದು ದೊಡ್ಡ ಸ್ಟೇಟ್ಮೆಂಟ್ ಅವರು ಕೊಟ್ಟಿದ್ದಾರೆ. ಏನಂತ ಅಂದರೆ, ನಾವು ಕಾಶ್ಮೀರ ಅಂದರೆ ನನ್ನ ಹಾರ್ಟ್, ನನ್ನ ಹೃದಯ, ಯಾವ ಕಾರಣಕ್ಕೂ ನಾವು ಕಾಶ್ಮೀರಿಗೆ ಬಿಟ್ಕೊಳ್ಳೋಕೆ ಆಗಲ್ಲ. ಸೊ ಅದೇ ಥರ ಹಿಂದೂಸಮ್ ಮುಂದೆ ಹಿಂದೂಗೆ ಮುಸ್ಲಿಮ್ಸ್ಗೆ ಭಾಳ ವ್ಯತ್ಯಾಸ ಐತೆ. ನಮ್ಮ ಧರ್ಮ ಬೇರೆ, ಒಂಥರ ಬೇರೆ ದಾರಿ ತೋರ್ಸಂತ ಏನೋ ಮಾತಾಡಿಬಿಟ್ಟು ಏನು ಮಾಡ್ಯಾರ, ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ ಅವರು. ಯಾಕೆ ಅಂದರೆ, ಈ ಇಮ್ರಾನ್ ಖಾನ್ ವಿಷಯದಲ್ಲಿ ಅವ್ರದ್ದು ಮಿಲಿಟ್ರಿದ್ದು ಭಾಳ ಹೆಸರು ಕೆಟ್ಟೋಗಿದೆ. ಅಲ್ಲಿ ಇರೋದು ಜನತೆ ಹತ್ರ ಟೋಟಲ್ ಪಾಕಿಸ್ತಾನ್ ಜನತೆ ಎಲ್ಲ ಆಸಿಮ್ ಮುನೀರ್ ಜನರಲ್ ಇದ್ದಾರಲ್ಲ, ಸೊ ಅವ್ರ ಮೇಲೆ ಭಾಳ ಸಿಟ್ಟಿದ್ದಾರೆ ಎಲ್ಲರೂ, ಲೋಕಲ್ ಜನತೆ ಇದ್ದಾರಲ್ಲ. ಸೊ ಅದಕ್ಕೆ ಇವಾಗ ಅವ್ರು ಏನು ಮಾಡಬೇಕು, ಎಲ್ಲ ಜನತೆದು ಫೇವರ್ ತೊಗೊಳ್ಬೇಕು ಅಂದರೆ ಏನಾದರೂ ಒಂದು ಇನ್ಸಿಡೆಂಟ್ ಮಾಡೋಣ, ಏನಾದರೂ ಒಂದು ಇನ್ಸಿಡೆಂಟ್ ನಾವು ತೋರಿಸೋಣ ಅಂತ ಇದು ಪ್ರೀ ಪ್ಲ್ಯಾನ್ ಮಾಡಿಬಿಟ್ಟು ಇಂಡಿಯಾನಲ್ಲಿ ಇದು ಮಾಡಿರೋದು, ಬೈಸಾರನಲ್ಲಿ. ಬಟ್ ಏಕಾಏಕಿ ಹಂಗೆ ಬಂದು ದಾಳಿ ಮಾಡೋಕ್ಕಾಗಲ್ಲ, ವೆಲ್ ಪ್ಲ್ಯಾನ್ಡ್ ಅಂತ ಅನ್ಸುತ್ತೆ. ವೆಲ್ ಪ್ಲ್ಯಾನ್, ಅದು ವೆಲ್ ಪ್ಲ್ಯಾನ್. ಹೆಂಗೆ ಮಾಡ್ಕೋತಾರೆ ಆ ಥರದ್ದೆಲ್ಲ ಪ್ಲ್ಯಾನ್ಸ್? ವೆಲ್ ಪ್ಲ್ಯಾನ್ ಅಂದರೆ IS ಇದ್ದಾರೆ, ಅವ್ರದ್ದು ಎಲ್ಲ ಟೋಟಲ್ ಮಿಲಿಟ್ರಿ ಇದ್ದಾರೆ ಅದರಲ್ಲಿ. ಮತ್ತು ಶಾಬಾಸ್ ಖಾನ್ ಇದಾರಲ್ಲ, ಅವರು ಒಂಥರ ಪಪ್ಪೆಟ್ ಅವ್ರ ಥರ. ಏನು ಅವ್ರದ್ದು ಶಾಬಾಸ್ ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಪಾಕಿಸ್ತಾನದ, ಅವ್ರ ಪಪ್ಪೆಟ್ ಇದ್ದಾರೆ. ಅವ್ರದ್ದು ಏನು ಸಮಸ್ಯೆ ನಡೆಯಲ್ಲ, ಏನು ಚೂರ ನಡೆಯಲ್ಲ. ಈಗ ಜಿಯಾಲೋಗ್ ಅಂತ ಹಳೇ ಜನರಲ್ ಇದ್ರಲ್ಲ, ಅವ್ರನ್ನ ಸ್ವಲ್ಪ ಪರವಾಗಿಲ್ಲ, ಅಷ್ಟು ಕ್ರೂಯಲ್ ಇದ್ರು ಅವರು. ಈ ಮನುಷ್ಯ ಅದನ್ನಲ್ಲ, ಡೆಡ್ಲಿಯಸ್ಟ್ ಮನುಷ್ಯ ಇವನು. ಈ ಮನುಷ್ಯ ಡೆಡ್ಲಿಯಸ್ಟ್ ಮನುಷ್ಯ ಇದು. ಯಾರೀಗ ಜನರಲ್ ಇದ್ದಾರಲ್ಲ, ಆಸಿಮ್ ಮುನೀರ್ ಅಂತ. ಸೊ ಅವ್ರದ್ದು ಐಸ್ದು ಎಲ್ಲ ಟೋಟಲ್ ನಾನು ಓದಿರೋದು ಪ್ರಕಾರ ಒಂದು 5 ಡೇಸ್ನಲ್ಲಿ ನಾನು ಸ್ವಲ್ಪ ರೀಡಿಂಗ್ ಮಾಡಿರೋದು, ಹಿಂದೂ ಪೇಪರ್ನಲ್ಲಿ ಎಲ್ಲ ರೆಡಿ ಮಾಡಿಬಿಟ್ಟು ನಾವು ಅರ್ಥ ಮಾಡ್ಕೊಡೋದು ಎಲ್ಲ ಟೋಟಲ್ ಪ್ಲಾನ್. ಏನಂದರೆ ಫೇವರ್ ತಗೊಳ್ಳೋಕ್ಕೆ, ಪಬ್ಲಿಕ್ದು ಫೇವರ್, ಪಾಕಿಸ್ತಾನದ್ದು ಪಬ್ಲಿಕ್ದು ಫೇವರ್. ಇವ್ರ ಹೆಸರು ಭಾಳ ಕೆಟ್ಟೋಗಿದೆ ಇವತ್ತು. ಅಲ್ಲ, ಅವರೇ ದಾಳಿ ಮಾಡಿ
ಅವ್ರ ಪಬ್ಲಿಕ್ದು ಫೇವರಿಸಮ್ ಹೆಂಗೆ ಸಿಗುತ್ತೆ ಅವ್ರಿಗೆ ಅಂದರೆ ಈಗ ಇಂಡಿಯಾ ಮೇಲೆ ಒಂದು ಸಮಸ್ಯೆ ಒಂದು ಪ್ರೀ ಪ್ಲಾನ್ ಅಟ್ಯಾಕ್ ಮಾಡಿಬಿಡ್ತಾರೆ ಅಂದರೆ ಓ ಆಸಿಮ್ ಮುನೀರ್ ಒಳ್ಳೆಯವರು ಇವರು, ಆಸಿಮ್ ಮುನೀರ್ ಒಳ್ಳೆಯವರು ಇವರು, ನಮ್ಮ ಪಾಕಿಸ್ತಾನ್ಗೆ ಭಾಳ ಕಾಶ್ಮೀರ ಅಂದರೆ ಭಾಳ ಆಸೆ ಪಾಕಿಸ್ತಾನ್ ಪಬ್ಲಿಕ್ಗೆ. ಅರ್ಥ ಆಯ್ತಾ ಮ್ಯಾಮ್? POK ಅಂದರೆ ಭಾಳ ಆಸೆ ಅವರಿಗೆ, ಭಾಳ ಅಂದರೆ ಭಾಳ ಆಸೆ. ಕಾಶ್ಮೀರ್ ಯಾವುದು ಒಂದು ಇದು ಬಿಟ್ಟಾಗಲಿ ಕಾಶ್ಮೀರ್ ಸಪೋರ್ಟ್ POKದು ಸಪೋರ್ಟ್ ತೊಗೊಳ್ಬಿಟ್ಟು ಇಂಡಿಯಾ ಮೇಲೆ ಒಂದು ಪ್ರಾಕ್ಸಿ ವಾರ್ ಮಾಡಿದ್ರೆ ಸೊ ಅವ್ರಿಗೆ ಭಾಳ ಅಂದರೆ ಭಾಳ ಖುಷಿಯಾದ ಜನತೆ ಇರೋ. ಸೊ ಇವಾಗ ಏನಂದರೆ ಒಂದು ಈ ಥರ ದಾಳಿ ಮಾಡಿಬಿಟ್ಟು ಪಬ್ಲಿಕ್ದು ಫೇವರ್ ತಗೊಳ್ಳೋಣ ನಾವು ಆ ಥರ. ಯಾಕೆಂದರೆ ಇನ್ನು ಮೊನ್ನೆ ಎಲ್ಲ ಅಲ್ಲಿ ಇರೋದು ಜನತೆ ಏನಾಗಿದೆ ಅಂದರೆ ಇವ್ರ ಪ್ರೊಟೆಸ್ಟ್ ಇವ್ರ ಮೇಲೆ ಮುನೀರ್ ಮೇಲೆ ಮಿಲಿಟರಿ ಶಾಸನ ಬೇಡ, ಇವನ್ ಪಪ್ಪಟ್ ಶಾಬಾಸ್ ಖಾನ್ ಅದು. ಸೊ ಇಲ್ಲಿ ಒಂದು ಪ್ರೀ ಪ್ಲಾನ್ ಮಾಡಿಬಿಟ್ಟು ಈ ಕೆಲಸ ಮಾಡಿರೋದು ನಮ್ಮ ಲೆಕ್ಕಕ್ಕೆ. ರೈಟ್ ಸರ್. ಈಗ ಕಳೆದ 5 ದಿವಸಗಳಲ್ಲಿ ಪಾಕಿಸ್ತಾನದ ಸ್ಟೇಟ್ಮೆಂಟ್ಗಳನ್ನು ನಾವು ನೋಡಿದ್ರೆ ನಮ್ಮ ಭಾರತೀಯರಿಗೆ ಅಥವಾ ಯಾರಿಗೂ ಕೂಡ ಒಂದು ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿದೆ. ದಾಳಿ ಆಗ್ತಿದ್ದಂಗೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂದರು. ಅಯ್ಯೋ ಲಷ್ಕರ್ ಎ ತೊಯ್ಬಾ ಇಲ್ಲವೇ ಇಲ್ಲ, ಅದು ಇಲ್ದಿರೋ ಸಂಘಟನೆ, ಅದ್ರದ್ದು ಒಂದು ಅಂಗಸಂಸ್ಥೆ ಅಂದರೆ ನಾವು ಹೆಂಗೆ ನಂಬೋದು, ನಮಗೂ ಇದಕ್ಕೂ ನೋ ಲಿಂಕ್ ಅಂತಂದರು. ಆಮೇಲೆ ಈಗ ನೆನ್ನೇನೋ ಸ್ಟೇಟ್ಮೆಂಟ್ ಕೊಡಬೇಕಾದ್ರೂ ಇದು ಕಾಶ್ಮೀರವನ್ನು ಪಡೆದುಕೊಳ್ಳೋದಕ್ಕೆ ಸ್ವಾತಂತ್ರ್ಯದ ಹೋರಾಟ ಆಗ್ತಿದೆ ಅಂತ ಹೇಳ್ತಾರೆ. ಯಾವುದನ್ನು ನಂಬೋದು, ಯಾವುದನ್ನು ಒಪ್ಕೊಳ್ಳೋದು? ಕನ್ಫ್ಯೂಷನ್ ಅಲ್ವಾ? ಕನ್ಫ್ಯೂಷನ್ ಏನಿಲ್ಲ, ಕ್ರಿಯೇಟ್ ಮಾಡೋದು ಬೇಕು. ಕ್ರಿಯೇಟ್ ಈಗ ನೋಡಿ, ಈಗ ನಮ್ಮ ಗೌರ್ಮೆಂಟ್ ಇವಾಗ ಏನು ನೀರು ಬಂದ್ ಮಾಡಿದ್ದಾರೆ. ಯಾವುದು ಈಗ ಸಿಂಧು ನದಿ ಬಂದ್ ಮಾಡಿದ್ದಾರೆ. ಅದು ಸಿಂಧು ನದಿ ಕ್ಲೋಸ್ ಆಗಬೇಕು ಅಂದರೆ ಈಗ ಫ್ಲೋ ಆಗಬೇಕು ಅಂದರೆ ಈಗ ಕ್ಲೋಸ್ ಮಾಡಿಬಿಟ್ಟಿದಾರಲ್ಲ, ಕ್ಲೋಸ್ ಆಗಲ್ಲ. ಅದು ಕ್ಲೋಸ್ ಆಗಲ್ಲ. ಈ ಸ್ಟೋರೇಜ್ ಇಲ್ಲ. ಇನ್ನೂ 10 ವರ್ಷ ಆಗ್ತದೆ ಡ್ಯಾಮ್ ಕಟ್ಟಕ್ಕೆ. ಅವ್ರು ನೋಡಿ ಏನು ಮಾಡಿದ್ದಾರೆ ಈಗ ಏರ್ ಫ್ಲೈ ಅದು ಬಂದ್ ಮಾಡಿದ್ದಾರೆ. ಸೊ ಆ ಬೋಲ್ಡ್ ಸ್ಟೆಪ್ಸ್ ನಾವು ತಗೊಳ್ಬೇಕು. ಅದು ಏನಾಯ್ತು, ಶಿಮ್ಲಾ ಸಮझौತೆ ಆಗಿದೆ ಅಲ್ಲ, ಅದು ರದ್ದು ಮಾಡಿದ್ದಾರೆ ಪಾಕಿಸ್ತಾನವರು. ಅದು ರದ್ದು ಮಾಡಿದ್ರಿಂದ ಇನ್ನೂ ಅವ್ರಿಗೆ ಚಾನ್ಸ್ ಅಮೆರಿಕ. ಅದು ಶಿಮ್ಲಾ ಸಮझौತೆ ಅಂದರೆ ಏನಾಗಿರೋದು, ಮಿಸಸ್ ಇಂದಿರಾ ಗಾಂಧಿ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಸೊ ಅಲ್ಲಿ ಅವಾಗ ಏನು ಸಮझौತೆ ಅಂದರೆ ಒಂದೇ ಮಾತಿರೋದು, ಏನಾದ ನಮ್ಮಲ್ಲಿ ನಿಮ್ಮಲ್ಲಿ ಸಣ್ಣ ಪುಟ್ಟ ಮಾತಾಯಿತು ಅಂದರೆ ನಾವು ಕೂತ್ಕೊಳ್ಬಿಟ್ಟು ಕಾಂಪ್ರಮೈಸ್ ಮಾಡೋಣ ಇಂಡಿಯಾ ಪಾಕಿಸ್ತಾನ್. ಸೊ ಮಧ್ಯದಲ್ಲಿ ಯಾವ ದೇಶ ಬರೋದು ಬೇಡ, ನಾಟ್ ಈವನ್ ಅಮೆರಿಕ, ನಾಟ್ ಈವನ್ ಚೈನಾ. ಈಗ ಏನಂದರೆ ಫಸ್ಟ್ ಅವ್ರು ಬೋಲ್ಡ್ ಸ್ಟೆಪ್ ಏನು ತಗೊಳ್ಳಿದ್ದಾರೆ ಅಂದರೆ ಶಿಮ್ಲಾ ಸಮझौತೆ ನಾವು ರದ್ದು ಮಾಡ್ತಾ ಇದ್ದೀವಿ, ಮಾಡ್ಬೋದು. ಆಮೇಲೆ ಏನು ಮಾಡ್ತಾರೆ, ಅಮೆರಿಕಾನವ್ರು ಬಂದ್ಬಿಡ್ತಾರೆ ಕಾಂಪ್ರಮೈಸ್ಗೆ, ಚೈನಾ ಅವ್ರು ಬಂದ್ಬಿಡ್ತಾರೆ. ಈಗ ನೋಡಿ ಟ್ರಂಪ್ ಇವತ್ತು ಸ್ಟೇಟ್ಮೆಂಟ್ ನೋಡಿ, ಜಸ್ಟ್ ಈಗ ಒಂದು ನಿನ್ನೆ ನೈಟ್ ಕೊಟ್ಟಿರೋದು, ಅಂದರೆ ಇಲ್ಲಿ ಅಗಲ ಇರ್ತದೆ, ಅಲ್ಲಿ ಡೇ ಇರ್ತದೆ. ಆವಾಗ ಸ್ಟೇಟ್ಮೆಂಟ್ ಏನಂದ್ರೆ ನಮ್ಮ ಫೇವರ್ ಬರ್ತಾ ಇಲ್ಲ ಟ್ರಂಪ್. ಈಗ ಏನಂದ್ರೆ ಸ್ವಲ್ಪ ಪಾಕಿಸ್ತಾನ ಫೇವರ್ ಮಾತಾಡ್ತಾ ಇದ್ದಾನೆ. ಆಮೇಲೆ ಹೆಂಗೆ ನಾವು ನಂಬೋದು ಅವ್ರಿಗೆ, ಯಾವ ಥರ ನಾವು ನಂಬೋದು? ಸೊ ಇದೇ ಥರ ಇಂದಿರಾ ಗಾಂಧಿ ಇರುವಾಗ ಬಾಂಗ್ಲಾದೇಶ ಪಾರ್ಟಿಷನ್ ಮಾಡಿದ್ರು, ಆವಾಗ ಮಿಸಸ್ ಇಂದಿರಾ ಗಾಂಧಿ ಏನು ಮಾಡಿದ್ರು, ದೊಡ್ಡ ಏರ್ಕ್ರಾಫ್ಟ್ ಕಳಿಸ್ಬಿಟ್ಟಿದ್ರು ಇವರು ಬೇ ಆಫ್ ಬೆಂಗಾಲ್ ಸಮುದ್ರದಲ್ಲಿ. ಆವಾಗ ಇಂದಿರಾ ಗಾಂಧಿಗೆ ಅವ್ರು ಫೋನ್ ಮಾಡಿ ನೆಕ್ಸಾನ್ ಹೇಳ್ತಾರೆ, ಫೋನ್ ಮಾಡಿಬಿಟ್ಟು ಎಕ್ಸ್ ಪ್ರೆಸಿಡೆಂಟ್, ನಾನು ಈ ಥರ ದೊಡ್ಡ ಏರ್ಕ್ರಾಫ್ಟ್ ಕಳಿಸ್ಬಿಟ್ಟಿದ್ದೀನಿ, ನೀವು ಪಾಕಿಸ್ತಾನ ಮೇಲೆ ಏನದು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿದ್ರು ನಾವು ಬೀಳಲ್ಲ. ಮಿಸಸ್ ಇಂದಿರಾ ಗಾಂಧಿ ಕೇರೇ ಮಾಡಲ್ಲ, ಪರವಾಗಿಲ್ಲ, ನಿಮ್ಮ ಏರ್ಕ್ರಾಫ್ಟ್ ಬರಲಿ, ಪರವಾಗಿಲ್ಲ, ಏನು ಬರ್ತಾರೆ ಬರಲಿ, ನಾನು ಮಾಡಿದೆ, ಅಲ್ಲಿ ಅತ್ಯಾಚಾರ ಆಗ್ತಾ ಇದೆ ಪಾಕಿಸ್ತಾನದಿಂದ. ಸೊ ಈ ಥರ ಇವಾಗ ಯಾವ ಥರ ಅಂತ ನಂಬೋದು ಅಮೆರಿಕಾಗೆ ನಾವು? ರೈಟ್ ಸರ್, ಡೀಟೇಲ್ ಆಗಿ ಮಾತಾಡ್ತೀನಿ. ಜನಾರ್ದನ್, ಈಗ ಕಳೆದ ಒಂದು 3-4 ತಿಂಗಳ ಹಿಂದೆ ಇಸ್ರೇಲು ಉಕ್ರೇನು ಅಂತ ಅಲ್ಲಿನ ಯುದ್ಧವನ್ನು ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದ್ವಿ, ಚರ್ಚೆ ಮಾಡ್ತಿದ್ವಿ, ಅಲ್ಲಿನ ಪರಿಸ್ಥಿತಿ ಏನು ಅಂತ. ಬಿಡಪ್ಪ, ಭಾರತ ಸೇಫ್ ಆಗಿದೆ. ನೆರೆಹೊರೆಯ ರಾಷ್ಟ್ರಗಳು ಅಂದಾಗ ಏನೋ ಆಂತರಿಕ ಕಚ್ಚಾಟ ತಿಕ್ಕಾಟ ಒಂದು ಸ್ವಲ್ಪ ಇದ್ದರೂ ಕೂಡ ಸದ್ಯಕ್ಕಂತೂ ಸೇಫ್ ಆಗಿದೆ ಅಂತಿದ್ವಿ. ಬಟ್ ಈ ಒಂದು ಉಗ್ರರ ದಾಳಿ ಅಷ್ಟು ಭಾರತೀಯರ ನಿದ್ದೆ ಕೆಡಿಸಿದೆ, ಪ್ರತಿಯೊಬ್ಬರ ರಕ್ತ ಕೂಡ ಕುದೀತಾ ಇದೆ ಅನ್ನುವಂಥ ಸಿಚುವೇಶನು. ಹಾಗಂತ ಭಾರತ ಕೇಂದ್ರ ಸರ್ಕಾರ ಉದ್ವೇಗದ ಯಾವುದೇ ನಿರ್ಧಾರಗಳನ್ನು ತಗೊಳ್ಳೋಗಿಲ್ಲ. ಅಟ್ಯಾಕ್ ಆಯಿತು ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ಟಾರ್ಗೆಟ್ ಮಾಡಿ ಅದನ್ನೇನೂ ಕೂಡ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ರಾಜತಾಂತ್ರಿಕವಾಗಿ ಒಂದಷ್ಟು ನಿರ್ಧಾರಗಳನ್ನು ತಗೊಂಡಿದ್ದಾರೆ ನೋಡಿ. ವಿಲ್ ಇಟ್ ವರ್ಕೌಟ್? ಅದು ಕೆಲಸ ಮಾಡುತ್ತಾ? 100% ಕೆಲಸ ಮಾಡುತ್ತೆ. ಯಾಕಂತಂದರೆ ಪಾಕಿಸ್ತಾನಕ್ಕೆ ಆಲ್ರೆಡಿ ಅವರಿಗೆ ಏನೂ ಇಲ್ಲದೇ ತೀರಾ ಸಂಕಷ್ಟದಲ್ಲಿದ್ದಾರೆ.
ಅಲ್ಲಿ ಎಷ್ಟರ ಮಟ್ಟಿಗೆ ಟ್ರೋಲ್ ಆಗಿತ್ತಂದರೆ ಅಧ್ಯಕ್ಷರ ಮನೇಲಿರುವಂಥ ಹಸುಗಳನ್ನು ಕೂಡ ಮಾರಾಟ ಮಾಡ್ತಾರೆ ಅನ್ನೋ ಮಟ್ಟಕ್ಕೆ ಬಂದಿತ್ತು. ಅಷ್ಟರ ಮಟ್ಟಿಗೆ ಸಂಕಷ್ಟದಲ್ಲಿ ಇಡೀ ದೇಶನೇ ಇದೆ. ಅಲ್ಲಿಯ ಪಾಕಿಸ್ತಾನದ ಪ್ರಜೆಗಳು ಬಹುತೇಕ ಹೆಚ್ಚು ಕಡಿಮೆ 60-70% ಜನರಿಗೆ ಈ ಸಂಘರ್ಷ ಇದು ಯಾವುದೂ ಬೇಕಾಗಿಲ್ಲ. ಅವ್ರ ಪಾಡಿ ನಾವು ಚೆನ್ನಾಗಿ ಬದುಕೋಣ, ಡೆವಲಪ್ ಆಗೋಣ ಅಂತ ಹೇಳೋದು. ಎಷ್ಟು ಸರಿಗೆ ಅವರು ಅಲ್ಲಿರುವ ಕೆಲವು ಚಾನಲ್ಗಳನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಇಂಡಿಯಾ ಅಷ್ಟು ಮಟ್ಟಿಗೆ ಡೆವಲಪ್ ಆಗ್ತಾ ಇದೆ, ಚಂದ್ರಯಾನ ಇದು ಮಾಡ್ತಾ ಇದ್ದಾರೆ, ಇದೆಲ್ಲ ಮಾಡ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ಏನೂ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಅಲ್ಲಿಯವರು ಹೇಳ್ತಾರೆ. ಆದರೆ ಇಲ್ಲಿ ಪಾಕಿಸ್ತಾನ ನೇರವಾಗಿ ಯುದ್ಧ ಮಾಡುವಂಥ ಶಕ್ತಿ ಇಲ್ಲ ಅದಕ್ಕೆ. ಅದಕ್ಕೋಸ್ಕರನೇ ಅವರು ಬೇರೆಯವ್ರ ಸಪೋರ್ಟ್ ತಗೊಂಡು, ಅಂದರೆ ಅಲ್ಲಿ ಉಗ್ರ ಇವ್ರನ್ನ ಮಾಡೋ ಭಯೋತ್ಪಾದಕರಿಗೆ ಸ್ವಲ್ಪ ಮಟ್ಟಿಗೆ ನೆರವು ಕೊಡೋದು, ಅವ್ರ ಪಾಡಿಗೆ ಅವರಲ್ಲಿ ಹೋಗಿ ಹೊಡೆದಾಕ್ತಾರೆ, ನಾನು ಮಾತ್ರ ಸೇಫ್, ನನಗೇನು ಸಂಬಂಧ ಇಲ್ಲ ಇದಕ್ಕೆ ಅಂತ ಹೇಳಿ ಆ ರೀತಿಯಲ್ಲಿ ಮೈಂಡ್ ಗೇಮ್ ಆಡ್ಕೊಂಡು ಬಂದಿದೆ ಮೊದಲಿಂದನೂ. ಈಗಲೂ ಕೂಡ ಅವರು ಅದನ್ನೇ ಮಾಡಿದ್ದು. ಇವ್ರನ್ನ ಕಳಿಸ್ಬಿಟ್ಟು ಕೊನೆಗೊಂದು ಹೇಳೋದೇನಂತಂದರೆ ಕಾಶ್ಮೀರಕ್ಕೋಸ್ಕರ ಹೋರಾಡ್ತಿದ್ದಾರೆ ಅಂತೇಳಿ. ಕಾಶ್ಮೀರಕ್ಕೋಸ್ಕರ ಹೋರಾಡೋದಾದರೆ ಈ ರೀತಿ ಬಂದೂಕು ಇಟ್ಕೊಂಡು ಹೋರಾಡಬೇಕಾಗಿಲ್ಲ, ನೇರವಾಗಿ ಪ್ರತಿಭಟನೆ ಮಾಡಲಿ, ವಿಶ್ವಸಂಸ್ಥೆ ಮುಂದೆ ಹೋಗಲಿ, ನಮಗೆ ಇದು ಸಿಗಬೇಕು ಅಂತೇಳಿ ಅವರ ಪ್ರತಿಪಾದನೆ ಏನಿದೆ ಮಾಡಲಿ, ನಮ್ಮ ದೇಶ ನಾವು ಮಾಡ್ತೀವಿ, ನಮ್ಗೆ ಅದಕ್ಕೆ ಏನೋ ಕಾರಣಕ್ಕೋಸ್ಕರ ಅದು ನಮ್ಗೆ ಸಿಗಬೇಕು. ಭಾರತ ಪಾಕಿಸ್ತಾನ ವಿಭಜನೆ ಆಗುವಂಥ ಸಂದರ್ಭದಲ್ಲಿ ಏನು ಗಡಿ ರೇಖೆ ಕೊಟ್ಟಾಗಿತ್ತು ಅದ್ರ ಮೇಲೆ ಚರ್ಚೆ ಆಗಿ ಅದು ಫೈನಲ್ ಆಗ್ಬೋದು. ಈ ರೀತಿ ಪ್ರಚೋದನೆ ಮಾಡ್ತಾ ಇರೋದು ಏನಂತಂದರೆ ಇದಕ್ಕೆ ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲ, ಅಮೇರಿಕಾವೂ ಕೂಡ ಕಾರಣ. ಟ್ರಂಪ್ ಅಲ್ಲಿ ಹೇಳ್ತಾ ಇರೋದೇನು, ಅಮೆರಿಕವು ನನಗೆ ಇದು ಪಾಕಿಸ್ತಾನವೂ ದೋಸ್ತಿ ಭಾರತವೂ ದೋಸ್ತಿ ಅಂತ ಹೇಳೋದೇನಕ್ಕೆ, ಆದರೆ ಪಾಕಿಸ್ತಾನ ಈ ಥರದ ಕೃತ್ಯಗಳನ್ನೆಲ್ಲ ನಿಲ್ಲಿಸ್ಬಿಟ್ರೆ ಅಲ್ಲಿನ ಯುದ್ಧ ಸಾಮಗ್ರಿಗಳನ್ನು ಖರೀದಿಸೋರು ಯಾರು? ಅಮೆರಿಕಾದಿಂದನೇ ಎಷ್ಟೋ ವೆಪನ್ಸ್ಗಳು ಇವ್ರಿಗೆ ಬರ್ತವೆ, ಅವ್ರಿಗೆ ಸಿಗ್ತಾ ಇರೋದೆಲ್ಲ ಅಲ್ಲಿದೆ, ಅಮೆರಿಕದ್ದೇ ಅದು. ಹೌದು, ಅವ್ರಿಗೆ ಖರೀದಿ ಆಗಬೇಕಲ್ಲ, ಅದಕ್ಕೋಸ್ಕರ ಈ ಹಿಂದೆ ಸಹಿತ ಶಾಸ್ತ್ರಿ ಸಂದರ್ಭದಲ್ಲಿ ಪಾಕಿಸ್ತಾನ ಮೇಲೆ ಯುದ್ಧ ಆದಾಗಲೂ ಸಹಿತ ಇವರೇ ಬಂದು ನಿಲ್ಲಿಸಿದ್ದು, ನಾಟಕ ಮಾಡಿದ್ದು. ಲಾಹೋರ್ವರೆಗೆ ನಮ್ಮ ದೇಶ ಹೋಗಿತ್ತು. ಆವಾಗಲೇ ನಾವು ಅದನ್ನೆಲ್ಲ ಕಿತ್ತು ವಶಪಡಿಸಿ ಇಟ್ಕೊಳ್ಳುವಂಥ ಸಂದರ್ಭ ಇತ್ತು. ಆವಾಗ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿ ಆಗಬೇಡ ಹೀಗೆ ಬೇಡ ಅಂತೇಳಿ ಸಮಜಾಯಿಷಿ ಮಾಡಿ ಏನೋ ಒಂದು ಸಮಾಧಾನ ಮಾಡಿ ನಿಲ್ಲಿಸಿತ್ತು. ಆ ನಂತರದಲ್ಲಿ ಕಾರ್ಗಿಲ್ ಸಂದರ್ಭದಲ್ಲೂ ಸಹಿತ ಭಾರತ ಏನು ಮಾಡಬೇಕು ಮಾಡಿ ತೋರಿಸಿದೆ. ಹಿಂದೆ ಅಮೇರಿಕ ಹೆದರಿಸ್ತಿತ್ತು ನಮ್ಮ ದೇಶಕ್ಕೆ, ನಾವು ಹಾಗೆ ಮಾಡಿಬಿಡ್ತೀವಿ ಹೀಗೆ ಮಾಡಿಬಿಡ್ತೀವಿ, ನಿಮ್ಗೆ ಅದು ಕೊಡಲ್ಲ ಇದು ಕೊಡಲ್ಲ ಗೋಧಿ ಕೊಡಲ್ಲ ಅಂತ ಕತೆ ಹೇಳ್ತಾ ಇತ್ತು. ಆವಾಗಲೇ ನಮ್ಮ ದೇಶದವರು ಒಂದು ಸ್ವಲ್ಪ ಅದನ್ನು ಕೇರ್ ಮಾಡದೆ ಮುಂದೆ ಹೋಗ್ತಾಯಿದ್ರು. ಕೊನೆಗೆ ಅಂದಂತಕ್ಕೆ ಬೇಡ ಅಂತೇಳಿ ಸಮಾಧಾನ ಆಗ್ತಿದ್ರು. ಈಗ ಅಷ್ಟರ ಮಟ್ಟಿಗಿಲ್ಲ, ಭಾರತ ಬಲಿಷ್ಠವಾಗಿದೆ. ಅಂದರೆ ಕೇವಲ ಯಾವುದೋ ಮೋದಿ ಬಂದ ಕಾರಣಕ್ಕೆ ಬಲಿಷ್ಠ ಅಂತಲ್ಲ, ಅವಾಗಿನಿಂದನೂ ಬೆಳ್ಕೊಳ್ತಾ ಬಂದು ಈಗ ಬಲಿಷ್ಠ ಆಗ್ತಾ ಬಂದಿದೆ. ಎಲ್ಲ ವಿಭಾಗದಲ್ಲೂ ಕೂಡ ಸದೃಢವಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಹಾಗಂತ ಶಕ್ತಿ ಇದೆ ಅಂತೇಳಿ ತಲೆಗಟ್ಟಿದೆ ಅಂತ ಬಂಡೆಗೆ ಚಚ್ಕೊಳ್ಳೋದಲ್ಲ. ಪಾಕಿಸ್ತಾನಕ್ಕೆ ಈ ರೀತಿಯ ನಿರ್ಬಂಧಗಳನ್ನು ಹೇರೋದ್ರಿಂದ ಅಲ್ಲಿಯ ಅವರ ಶಕ್ತಿ ಕುಂತಾ ಹೋಗುತ್ತೆ, ಮಾನಸಿಕವಾಗಿ ಕುಂತಾರೆ. ಅವ್ರಿಗೆ ನೋಡಿ ಈಗ 70% ನೀರು ಅಲ್ಲಿಗೆ ಹೋಗಬೇಕಾಗಿತ್ತು ಇದು ಒಪ್ಪಂದದ ಪ್ರಕಾರ 1960ರಲ್ಲಿ. ಅಲ್ಲ, ಹಂಗಂತ ರಾತ್ರಿ ನೀರು ನಿಲ್ಲಿಸೋದಕ್ಕೆ ನಮ್ಮ ಹತ್ರ ಕೆಪಾಸಿಟಿ ಇಲ್ಲ, ಸ್ಟೋರೇಜ್ ಕೆಪಾಸಿಟಿ. ಈಗ ಸರ್ ಆಗ್ಲೇ ಮಾತಾಡ್ದಂಗೆ ಹಂಗಂತ ನಮ್ಮ ಹತ್ರ ಅಂಥ ಅಣೆಗಟ್ಟಿದೆಯಾ, ಡ್ಯಾಮ್ಗಳಿದ್ದಾವನೋ, ಬೇಕಾಗತ್ತೆ. ಈಗ ಒಂದು ಸ್ವಲ್ಪ ನಿಲ್ಲಿಸಿ ಅಲ್ಲಿ ನೀರನ್ನು ಎಷ್ಟಾಗತ್ತೋ ಅಷ್ಟು ಡೈವರ್ಟ್ ಮಾಡಿ ಬೇರೆದಕ್ಕೆ ಬಳಸ್ಕೊಂಡು ಏನೋ ಆ ಥರ ಮಾಡ್ಕೋಬೋದು, ಒಂದಿಷ್ಟು ಮಾಡ್ಕೋಬೋದು. ಅವರಿಗೆ ಆ ನದಿಯಲ್ಲಿ 70% ನೀರು ಅವರಿಗೆ 30% ನಮಗೆ ಇದೆ. ಆ 70% ನೀರಿನಲ್ಲಿ ಒಂದಷ್ಟು ನಿಲ್ಲಿಸ್ಬಿಟ್ರು ಅಂತಂದರೆ ಅವರಿಗೆ ಎಷ್ಟು ನೀರು ಅಗತ್ಯತೆ ಇದೆಯಲ್ಲ ಆ ನೀರನ್ನು ಅವಲಂಬಿಸ್ಕೊಂಡವರಲ್ಲಿ ಒಂದು 50% ಆದರೂ ಕೊರತೆ ಆಯಿತು ಅವರಿಗೆ ಅಂತಾದರೆ, ಈಗ ತಮಿಳ್ನಾಡಿಗೆ ನಮ್ಮ ಕಾವೇರಿ ನೀರನ್ನು ನಿಲ್ಲಿಸಿದ ತಕ್ಷಣ ತಮಿಳ್ನಾಡು ಏನು ಡ್ರೈ ಆಗೋಗಲ್ಲ ಇಡೀ ರಾಜ್ಯ, ಆದರೆ ಅಲ್ಲಿ ಸಂಕಷ್ಟ ಎದುರಾಗುತ್ತೆ, ಸಮಸ್ಯೆ ಇದೆ. ಇಲ್ಲಿಯೂ ಕೂಡ ಅಷ್ಟೇ, ಪಾಕಿಸ್ತಾನಕ್ಕೆ ಸಮಸ್ಯೆ ಎದುರಾಗುತ್ತೆ. ಇದರಿಂದಾಗಿ ಈ ಆಮದು ರಫ್ತು ಬಿಸ್ನೆಸ್ಸು ಇದೆಲ್ಲ ಯಾವ ದೊಡ್ಡ ಮಟ್ಟಕ್ಕೂ ಇಲ್ಲ, 3-4 ಸಾವಿರ ಕೋಟಿ ಅಷ್ಟೇ ವ್ಯವಹಾರ ಇರೋದು, ಅದು ಯಾವ ದೊಡ್ಡ ಪರಿಣಾಮನೂ ಬೀರಲ್ಲ. ಮೊದಲು ಆಲ್ರೆಡಿ ಅದೆಲ್ಲವೂ ಕೂಡ ನಿಂತೋಗಿತ್ತು. ಪಾಕಿಸ್ತಾನ ನಿಜವಾಗ್ಲೂ ಈ ಭಯೋತ್ಪಾದನೆ ವಿಚಾರದಲ್ಲಿ ನಾವು ಅದನ್ನು ವಿರುದ್ಧವಾಗಿ ಇದ್ದೀವಿ ಅಂತಾದರೆ ಭಾರತ ಜೊತೆ ಕೈ ಜೋಡಿಸ್ಬೇಕಾಗಿತ್ತು. ಬನ್ನಿ ನೀವು ನಮ್ಗೆ ಸಹಕರಿಸಿ, ನಾವು ನಿಲ್ತೀವಿ, ಈ ರೀತಿಯ ಉಪಟಳ ಮಾಡ್ತಾ ಇರೋರ ಮೇಲೆ ನಾವು ಆ್ಯಕ್ಷನ್ ತಗೊಳ್ಳೋಣ ಅಂತೇಳಿ ಹೇಳಬೇಕಾಗಿತ್ತು. ನಮ್ಮಲ್ಲಿ ಅಡುಗುದಾಣ ಎಲ್ಲೇ ಇದ್ರೂ ಹೇಳಿ, ನಾವು ಕೂಡ ಪತ್ತೆ ಹಚ್ತಾ ಇದ್ದೀವಿ, ಉಡಿಸ್ ಮಾಡೋಣ ಅಂತ ಮಾತು ಹೇಳಬೇಕಾಗಿತ್ತು. ಆದರೆ ಅವ್ರಿಗೆ ಅದು ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಇದೇನೆ, ಪಾಕಿಸ್ತಾನ ಇಡೀ ದೇಶದ ಮೈಂಡ್ ಡೈವರ್ಷನ್ ಮಾಡಬೇಕಾಗಿದೆ ಅವರಿಗೆ. ಅಲ್ಲಿನ ಪರಿಸ್ಥಿತಿ ಹದಗೆಟ್ಟೋಗಿದೆ. ನಾವು ಪಾಕಿಸ್ತಾನವರು ಭಾರತ ವಿರುದ್ಧ ಹೋರಾಡಕ್ಕೆ ಸಿದ್ಧ ಇದ್ದೀವಿ ಅಂತ ಮಾತನ್ನು ಹೇಳಿದಾಗ ದೇಶ ಪ್ರೇಮ ಉಕ್ಕು ಬರುತ್ತೆ, ಉಳಿದ ಸಮಸ್ಯೆಗಳೆಲ್ಲ ಚರ್ಚೆ ಮಾಡಲ್ಲ. ಆ ಕಾರಣಕ್ಕಾಗಿ ಈ ರೀತಿಯ ಅಷ್ಟಿದ್ರೆ ಅಲ್ಲಿಯ ಸೇನಾ ಮುಖ್ಯಸ್ಥ ಇಡೀ ಕುಟುಂಬನ ಬೇರೆ ದೇಶಕ್ಕೆ ಕಳಿಸ್ಬೇಕಾಗಿತ್ತ ಬ್ರಿಟನ್ಗೆ. ಗಾಟ್ ಇಟ್. ನನಗೆ ಭಾರತ ಎಲ್ಲಿ ಅಡವ್ತು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕು ಜನಾರ್ದನ್. ಯಾಕೆ ಅಂತ ಹೇಳಿದ್ರೆ, ನಾವು ನಮ್ಮ ತಪ್ಪುಗಳನ್ನು ಅರಿತುಕೊಂಡ್ರೆ ಮುಂದಾಗುವಂಥ ತಪ್ಪುಗಳನ್ನು ನಾವು ತಪ್ಪಿಸ್ಕೋಬೋದೇನೋ ಅಂತ ಹೇಳಿ.
ಕಳೆದ 10 ವರ್ಷಗಳ ಅವಧಿಯಲ್ಲಿ ಈಗ 2019 ನಮ್ಮ 370 ರದ್ದು ಅಂದ ಮೇಲೆ ಕಾಶ್ಮೀರ ಅನ್ನೋದು ನಮ್ಮ ಭಾರತದ ಮುಕುಟ. ನರೇಂದ್ರ ಮೋದಿಯವರು ಇರ್ಬೋದು, ರಾಜನಾಥ್ ಸಿಂಗು, ಅಮಿತ್ ಶಾ ಅಥವಾ BJPಯ ಸೋಕಾಲ್ಡ್ ನಾಯಕರು ಮೈಕ್ ಮುಂದೆ ಭಾಷಣ ಮಾಡಿದ್ದು, ಬನ್ನಿ ಕಾಶ್ಮೀರಕ್ಕೆ, ನೀವು ಅಲ್ಲೆಲ್ಲೋ ಯಾಕೆ ಹೋಗ್ತೀರಿ, ಇಲ್ಲಿದೆಯಲ್ಲ ನೋಡಿ. 370 ರದ್ದತಿ ನಂತರದ ಸಂದರ್ಭದಲ್ಲಿ ಭದ್ರತೆ ವಿಷಯದಲ್ಲಿ ಸೂಪರ್ ಆಗಿದೆ. ಈ ಮಾತುಗಳನ್ನು ನಂಬಿದ್ರು ಅಂತ ಭಾರತೀಯರೆಲ್ಲರೂ ನಂಬಿದ್ರು. ಯಾಕೆ ಅಂತಂದರೆ ಕಾಶ್ಮೀರದಲ್ಲಿ 370 ರದ್ದು ಆದಮೇಲೆ ಅಲ್ಲಿನ ಪರಿಸ್ಥಿತಿಗಳು ಬದಲಾಗ್ತಾ ಹೋಯಿತು. ಅಲ್ಲಿನ ಯುವಕರೆಲ್ಲರೂ ಕೂಡ ಉದ್ಯೋಗಕ್ಕೆ ಸೇರ್ಕೊಳ್ಳೋಕ್ಕೆ ಮನಸ್ಸು ಮಾಡಿದ್ರು. ಯಾವ ಹಿಂದೂಗಳು ಮುಸ್ಲಿಮರು ಅಂತಲ್ಲ, ಎಲ್ರಿಗೂ ಆ ಸಂಕಷ್ಟದಿಂದ ಹೊರಗೆ ಬಂದು ಈಗ ನಾವು ಅವ್ರಿಗೇನು ಗತಿ ಇರಲಿಲ್ಲ. ಕೈ ಕಾಸಬೇಕು ಅಂತಂದ್ರೆ ಕಲ್ಲೊಡೆದ್ರೆ ದುಡ್ಡು ಕೊಡ್ತೀನಿ, ಮನುಷ್ಯನಿಗೆ ಬದುಕಕ್ಕೆ ದುಡ್ಡು ಬೇಕು ಈ ಜಗತ್ತಲ್ಲಿ. ಅವ್ರು ಮಾಡ್ತಿದ್ರು, ಕೈಗೆ ದುಡ್ಡು ಸಿಕ್ಕತ್ತಲ್ಲ ಏನೋ ಒಂದು ಬದುಕಕ್ಕೆ, ಆ ಕಾರಣಕ್ಕೆ ಹಂಗೆ ಮಾಡ್ತಿದ್ರು. ಈ ಕಲ್ಲು ಹೊಡೆಯೋದು ನಿಲ್ಸಿದ ಮೇಲೆ ಏನು, ಈಗ ಅಟ್ಲೀಸ್ಟ್ ನಮ್ಗೆ ಉದ್ಯೋಗ ಸಿಗುತ್ತಲ್ಲ, ಆರ್ಮಿಗೆ ಜಾಯ್ನ್ ಆಗ್ಬೋದಲ್ಲ, ಇದನ್ನೆಲ್ಲ ಅವ್ರು ಶುರು ಮಾಡಿದ್ರು, ಜಾಯ್ನ್ ಆಗೋಕ್ಕೆ ಶುರು ಮಾಡಿದ್ರು. ಆದರೆ ಒಂದಷ್ಟು ಜನರಲ್ಲಿ ಉಳಿದಷ್ಟು ಜನರ ಮನಸ್ಥಿತಿ ಇನ್ನೂ ಬದಲಾಗಿರಲಿಲ್ಲ. ನೀವು ಒಳ್ಳೆ ಕೆಲಸಕ್ಕೆ ಹೋಗುವಂಥವ್ರೆಲ್ಲ ಹೋದರು, ಎಲ್ಲೋ ಸೇರ್ಕೊಳ್ಳೋಕೆ ಉದ್ಯೋಗಕ್ಕೆ ಸೇರಿಕೊಂಡ್ರು. ಇನ್ನು ಉಳಿದಂಥವ್ರು ಆ ಕಲ್ಲೊಡೆಯೋ ಮನಸ್ಥಿತಿ ಅಂತ ಅಲ್ಲಿ ಇದ್ದಂಥವ್ರು ಬದಲಾಗಲೇ ಇಲ್ಲ. ಅವರು ಒಳಗಿಂದೊಳಗೆ ಸಪೋರ್ಟ್ ಮಾಡಿಕೊಂಡು ಇಷ್ಟು ಕಾಯ್ತಾ ಇದ್ರು. ಅವರು ಇಷ್ಟು ದಿನ ಅವ್ರಿಗೆ ಸಿಗಲಿಲ್ಲ ಅವ್ರಿಗೆ ಅವಕಾಶ. ಈಗ ಒಳಗಡೆ ಬರೋರಿಗೆ ಯಾವ್ಯಾವುದೋ ರೂಪದಲ್ಲಿ ಸಹಾಯ ಮಾಡ್ತಾ, ಬಂದು ಉಳ್ಕೊಳ್ಳೋಕೆ ಸಹಾಯ ಮಾಡ್ತಾ, ಇಲ್ಲಾಂದ್ರೆ ಅಷ್ಟು ಗನ್ನು ಇದನ್ನೆಲ್ಲ ಇಟ್ಕೊಂಡು ರೋಡಲ್ಲಿ ಓಡಾಡೋಕ್ಕಾಗಲ್ಲ. ಹೊರಗಡೆಯಿಂದ ಬಂದವರು ಯಾವುದೋ ರೂಪದಲ್ಲಿ ಬಂದಿರ್ತಾರೆ, ದುಡ್ಡು ಕೊಟ್ಟು ಬಂದಿರ್ತಾರೋ, ಕಣ್ಣು ತಪ್ಪಿಸಿ ಬಂದಿರ್ತಾರೋ, ಯಾರ್ದೋ ಸಹಕಾರದಲ್ಲಿ ಬಂದಿರ್ತಾರೋ. ಒಳಗೆ ಬಂದ ಮೇಲೆ ಬೇಕಲ್ಲ ಉಳಿಯೋಕ್ಕೆ ಜಾಗ. ಆ ಉಳಿಯೋಕ್ಕೆ ಜಾಗವನ್ನು ಒಂದಷ್ಟು ಜನ ಕೊಡ್ತಾ ಇದ್ರು. ರೈಟ್ ಸರ್, ಅದ್ರ ಬಗ್ಗೆ ನೀವು ಹೇಳಬೇಕು. ಈಗ ಏಕಾಏಕಿ ಬಂದು ಉಗ್ರು ಹೊಡೆದು ಬಿಡ್ತಾರೇನೋ, ಅದು ಸಾಧ್ಯವೇ ಇಲ್ಲ. ವೆಲ್ ಪ್ಲ್ಯಾಂಡ್ ಮತ್ತು ಸ್ಥಳೀಯರ ಸಹಕಾರ ಸರ್ ಚೆನ್ನಾಗಿ ಕೊಟ್ಟಿದ್ದಾರೆ. ಪಹಲ್ಗಾಮ್, ಆಸುಪಾಸು, ಜಮ್ಮು ಕಾಶ್ಮೀರದಲ್ಲಿ ಅವ್ರು ಉಳ್ಕೊಳ್ಳೋಕ್ಕೆ ಕೊಟ್ಟಂಥ ವ್ಯವಸ್ಥೆ ಅಲ್ಲಿನ ಸ್ಥಳೀಯರೇ ಈ ದಾಳಿಗೆ ಕಾರಣ ಅಂತ ಹೇಳ್ಬೋದು. ಸ್ಥಳೀಯರು ಇದ್ದಾರೆ ಅಂದರೆ, ನಾನೀಗ ಹೋದ ವರ್ಷ ನಾನು ಹೋಗಿ ಬಂದಿರೋದು, ಪಹಲ್ಗಾಮ್ ಹೋಗಿದ್ದೀನಿ, ಗುಲ್ಮರ್ಗ್ ಹೋಗಿದ್ದೀನಿ, ಇಲ್ಲಿಂದ ಬೈ ರೋಡ್ ಹೋಗಿದ್ದೀನಿ. ನಾನು ಬೈ ರೋಡ್ ಇಲ್ಲಿಂದ ಹೋಗಿದ್ದೀನಿ, ಮೋಸ್ಟ್ಲಿ ಪ್ಯಾಂಗಾಂಗ್ ಲೇಕ್, ಲದ್ದಾಖ್. ಈ ದೃಶ್ಯಗಳ ಸರ್ ನೀವಲ್ಲಿ? ಹೌದು, ಇದೇ ದೃಶ್ಯಗಳು ಇದೆ. ಲಾಸ್ಟ್ ಇಯರ್ ನಾನು ಹೋಗಿರೋದು. ಪೀಸ್ಫುಲ್ ಇತ್ತು ಆವಾಗ ಪೀಸ್ಫುಲ್. ನಾನು ಮಾತಾಡಿದೆ ಸರ್ ಜನಾರ್ದನ್ ಸರ್. ಸೇಫ್ಟಿ ಎಲ್ಲ ಹೆಂಗಿತ್ತು? ಸೇಫ್ಟಿ ಎಲ್ಲ ಚೆನ್ನಾಗಿತ್ತು. ಆವಾಗ ಎನ್ವಾಯ್ ಬಂದಿತ್ತು, ಎಲ್ಲ ಬ್ರಿಟನ್ ಎನ್ವಾಯ್ಸ್ ಎಲ್ಲ ಎಂಬಾಸಿನವ್ರಿಗೆಲ್ಲ ಅವರಲ್ಲಿ ನೋಡೋಕ್ಕೆ ಎಲ್ಲ ಬಂದಿದ್ರು ಸರ್. ಆವಾಗ ನಾನು ಶಾಲಿಮಾರ್ ಬಾಗ್ ಅಂತ ಒಂದು ಜಾಗ ಐತೆ, ಸೊ ಅಲ್ಲಿ ಹತ್ರ ಹೋಗ್ದೆ, ನವರನ್ ಬಾಗ್, ಶಾಲಿಮಾರ್ ಬಾಗ್. ಆವಾಗ ಎಲ್ಲರ ಹತ್ರ ನಾನು ಸುಮ್ಮನೆ ಹಂಗೆ ನಾನು ಹೇಳಿದೆ, ಇಂಡಿಯಾ ನಾನು ಬಂದಿರೋದು ಈ ಥರ ಬ್ಯಾಂಗ್ಳೂರಿನಿಂದ ಬೈ ರೋಡ್ ನಾನು ಬೈಕ್ನಲ್ಲಿ ಹೋಗಿದ್ದು. ನಾನು ಇಲ್ಲಿಂದ ಬೈಕ್ನಲ್ಲಿ ಹೋಗಿದ್ದು. ಆಮೇಲೆ ಮಾತಾಡಿದೆ ನಾನು ಸಾಮಾನ್ಯ ಮತ್ತೆ ಏನೋ ಭಯ. ಆರ್ಟಿಕಲ್ 370 ಎದ್ಬಿಟ್ಟು ಒಂದು ತಿಂಗಳೂ ಆಗಿಲ್ಲ. ಸಾರಿ ಆವಾಗ ಒಂದು ಸತಿ ಹೋಗಿದ್ದೆ ನಾನು, ಲಾಸ್ಟ್ ಇಯರ್ ಹೋಗಿದ್ದೆ. ಯಾಕೆಂದ್ರೆ ನಮ್ಮ ತಾಯಿ ಬಂದು, ನಮ್ಮ ಗ್ರ್ಯಾಂಡ್ ಫಾದರ್ ಬಂದು ಅನಂತನಾಗ್ನಲ್ಲಿ ಹುಟ್ಟಿರೋದು. ಸ್ವಂತ ನನ್ನ ಗ್ರ್ಯಾಂಡ್ ಫಾದರ್. ಗ್ರ್ಯಾಂಡ್ ಮಾ ಬಂದು ಅಮೃತ್ಸರ್ನವರು. ಸೊ ಆವಾಗ ನಾನು ಹೋಗದೆ, ಇದರಾಗ ಚರ್ಚೆ ಮಾಡಿದೆ. ಯೂತ್ಸ್ ಎಲ್ಲ ಭಾಳ ಲಿಟ್ರಸಿ ಭಾಳ ಚೆನ್ನಾಗಿದೆ, ಎಜುಕೇಟೆಡ್ ಪರ್ಸನ್, ಡಾಕ್ಟರ್ಸ್, ಇಂಜಿನಿಯರ್ಸ್ ಎಲ್ಲ. ಈಗ ನೀವು ಕೇಳಿದ ಪ್ರಶ್ನೆ ಅಂದರೆ, ಕೆಲವರು ಅರ್ಬನ್ ಕಡೆ ಇದ್ದಾರೆ, ಅರ್ಬನ್ ಕಡೆ, ನಾಟ್ ಶ್ರೀನಗರ್, ಪಹಲ್ಗಾಮ್, ಆಮೇಲೆ ಸಪೂರ್ ಅಂಥದ್ದು ಜಾಗ, ಅಲ್ಲಿ ಆ ಕಡೆನವ್ರು ಇಲ್ಲ. ಅರ್ಬನ್ ಕಡೆ ಪಾಕಿಸ್ತಾನ್ ಬಾರ್ಡರ್ ಹತ್ರ ಇದ್ದಾರಲ್ಲ, ಸೊ ಆ ಕಡೆನವ್ರಿಗೆ ಇವ್ರು ಏನು ಮಾಡಿದ್ದಾರೆ, ಚೂಸ್ ಮಾಡಿಬಿಡಿ ಏನು ಮಧ್ಯೆ ಎತ್ಕೊಂಡು ಹೋಗ್ತಾರೆ. ಅವ್ರಿಗೆ ಆ ಥರ ಪ್ರಿಪೇರ್ ಮಾಡ್ತಾರೆ. ಅವ್ರಿಗೆ ಜಹಾದ್, ನೀವು ಸತ್ತೋಗ್ಬಿಟ್ರೆ ಜಹಾದ್, ಇದು ಸತ್ತೋಗ್ಬಿಟ್ರೆ ನಿಮಗೆ ಒಂದು 10 ಇದು ಸ್ವರ್ಗನಲ್ಲಿ ನಿಮ್ಗೆ ಒಂದು 10 ಹುಡುಗಿರು ಸಿಗ್ಬೋದು. ಇಲ್ಲ, ಅವ್ರಿಗೆ ಆ ಥರ ಪ್ರಿಪೇರ್ ಮೈಂಡ್ ಆ ಥರ ಪ್ರಿಪೇರ್ ಮಾಡ್ತಾರೆ. ಅವ್ರಿಗೆ ಏನಿಲ್ಲ, ಜಹಾದ್ ಬೇರೆ, ಜಿಹಾದ್ ನಿಮಗೆ ಒಂಥರ ಒಳ್ಳೆ ಸುಂದರಿಗಳು ನಿಮ್ಗೆ ಈ ತರ ಸತ್ತೋಗ್ಮೇಲೆ ಸ್ವರ್ಗನಲ್ಲಿ ಸಿಗ್ತದೆ. ಹೌದು, ಸತ್ತ ಮೇಲೆ ನಿಮ್ಗೆ ಸಿಕ್ಕೋದು. ಹಂಗೆ ಸಿಕ್ಕಿದೆಯೋ ಇಲ್ಲ ಯಾರು ಹೇಳಿಲ್ಲ ಇದುವರೆಗೆ, ಅದು ಸಿಕ್ಕಿದೆಯೋ ಇಲ್ಲ ಯಾರು ಹೇಳಿಲ್ಲ ಇದುವರೆಗೆ, ಪರಮಾತ್ಮಗೆ ಗೊತ್ತು. ಬಟ್ ಈ ತರ ಮೈಂಡ್ ವಾಶ್ ಮಾಡ್ತಾರೆ. ಬಟ್ ನೋಡಿ, ಅಲ್ಲ ಈಗ ಇಷ್ಟೆಲ್ಲ ಮಾಡಿ ಇವರು ಅದು ಮಾಡಿದ್ಮೇಲೆ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮುಖ್ಯಮಂತ್ರಿಗಳೇ ಇವಾಗ ಕಣ್ಣೀರು ಹಾಕೋ ಪರಿಸ್ಥಿತಿ ಇದೆ. ಪ್ರವಾಸಿಗರಲ್ಲಿ ಹೋದ್ರೆ 12,000 ಕೋಟಿಗೂ ಹೆಚ್ಚು ಆದಾಯ ಅವರಿಗೆ ವಾರ್ಷಿಕವಾಗಿ. ಪ್ರವಾಸಿಗರಿಗೆ 100 ಜನನೂ ಹೋಗಲ್ಲ ಅಲ್ಲಿ. ಎಷ್ಟು ಲಾಸ್ ಆಗುತ್ತೆ ಹೆಚ್ಚು ಕಡಿಮೆ. ಆಫ್ಟರ್ ಆರ್ಟಿಕಲ್ 370 ಎತ್ಮೇಲೆ ಏನಾಗಿದೆ ಅಂದರೆ, ಈ ವರ್ಷ 23 24 2 ಕೋಟಿ ಜನ ಬಂದಿದ್ದಾರೆ ಟೂರಿಸ್ಟ್. 2,000 ಜನನೂ ಸಿಗಲ್ಲ ಇನ್ನು 2 ವರ್ಷ ಅಲ್ಲಿ. 2 ಕೋಟಿ ದಾಂಡ್ ಬಿಟ್ಟಿದ್ದಾರೆ.
ಟೂರಿಸ್ಟ್. ಸೊ ಆವಾಗ ಎಲ್ಲ ಚೆನ್ನಾಗಿ ಅಲ್ಲಿ ಇರೋದು ಮೇಡಮ್, ಪಾಪ ಅವ್ರಿಗೆ ಅದೇ ಜೀವನ, ಅವ್ರಿಗೆ ಅಲ್ವಾ ಸರ್? ರಿಯಲಿ ಅದೇ ಜೀವನ. ಪಾಪ ಕಣ್ಣೀರು ನಮಗೆ ಬರ್ತದೆ, ಅದೇ ಜೀವನ. ಬೇರೆ ಅವ್ರಿಗೆ ಜೀವನ ಇಲ್ಲ. ಡ್ರೈ ಫ್ರೂಟ್ ಸೇಲ್ ಮಾಡಬೇಕು, ಆ್ಯಪಲ್ ಸೇಲ್ ಮಾಡಬೇಕು, ಇಲ್ಲ ಅಂದರೆ ಟೂರಿಸ್ಟ್. ಅವ್ರ ಮೇನ್ ಅವ್ರದ್ದು ಬಿಸ್ನೆಸ್ ಸೋರ್ಸೇ ಟೂರಿಸ್ಟ್ ಅವ್ರಿಗೆ. ಹೌದು, ಎಂಥ ಸಂದಿಗ್ಧತೆ ಈಗ. ಈಗ ಅಲ್ಲಿ ಇದೆಲ್ಲವೂ ಕೂಡ ಬಂದಾಗಿರೋದ್ರಿಂದ ಮತ್ತೆ ಅವರಿಗೆ ಹುಡುಕ್ಬೇಕಾದ ಪರಿಸ್ಥಿತಿ, ಬದುಕಿಗೆ ಏನು ಮಾಡಬೇಕು ಅಂತ ಹೇಳಿ. ಇಲ್ಲಿ ಮಾಡಿರೋ ಒಂದು 100 ಜನರ ಕೆಲಸ, ಒಂದು ಅಲ್ಲ ಸಪೋರ್ಟ್ ಮಾಡಿರೋ ಸ್ಥಳೀಯವಾಗಿ ಒಂದು 100 ಜನ ಸೇರಿ ಮಾಡಿರ್ತಾರೆ. ಜನರ ಸರ್, ಒಬ್ಬ ಅಲ್ಲಿ ಜನರು ಇರೋರು ನಮ್ಮ ಟೂರಿಸ್ಟ್ ಈ ಹೋಗಿರೋ ಬಾಂಬೆ, ದಿಲ್ಲಿ, ಈ ಇನ್ಸಿಡೆಂಟ್ ದಿವಸನೇ ಕೈ ಹಿಡ್ಕೊಂಡು ಅಳಿತಾ ಇದ್ದಾರೆ, ನಮಗೆ ಬಿಟ್ಟು ಹೋಗ್ಬೇಡ, ನಮಗೆ ಬಿಟ್ಟು ಹೋಗ್ಬೇಡ, ದಯವಿಟ್ಟು ನಮಗೆ ಯಾವ ಕಾರಣ ನಮಗೆ ಬಿಟ್ಟು ಹೋಗ್ಬೇಡ, ನೀವೆಲ್ಲ ಇರಿ ಇಲ್ಲಿ. ಸ್ವಂತ ಅವಾಗ ಏನು ಮಾಡಿದ್ದಾರೆ, ಅವ್ರವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಹೋಟೆಲ್ನಲ್ಲಿ ಏನದು ಬ್ಲಾಸ್ಟ್ ಆಗಿಬಿಡ್ತದೆ ಆ ಥರ. ಅಲ್ಲಿ ಫೈರಿಂಗ್ ಆಗಿದೆ ಪಹಲ್ಗಾಮ್ನಲ್ಲಿ. ನಿಯರ್ಲಿ ಇಟ್ ಈಸ್ 40 ಕಿಲೋಮೀಟರ್, 36 ಕಿಲೋಮೀಟರ್ ಫ್ರಮ್ ಶ್ರೀನಗರ್. ಸೊ ಅಲ್ಲಿ ಏನಾಗಿದೆ ಅಂದರೆ ಅವ್ರು ಏನು ಮಾಡಿದ್ದಾರೆ, ಸಡನ್ ಆಗಿ ಅಲ್ಲಿ ಶಾರ್ಟ್ಸ್ ನಡೀತು, ಈ ಥರ ಫೈರಿಂಗ್ ಆಗಿದೆ. ಟೆರರಿಸ್ಟ್ ದೊಡ್ಡದಾಗಿ ಟೆರರಿಸ್ಟ್ ಎಲ್ಲಿ ಬೇಕಾದ್ರೂ ಬ್ಲಾಸ್ಟ್ ಆಗ್ಬೋದು, ಎಲ್ಲಿ ಅವ್ರು ಏನ್ ಮಾಡಿದ್ರು, ಅಮ್ಮ ಈ ಲೋಕಲ್ ಇದು ಗೈಡ್ಸ್ ಎಲ್ಲ ಹೇಳಿದ್ದಾರೆ, ಎಲ್ಲ ಹೋಟೆಲ್ನಲ್ಲಿ ಇರೋಕೆ ಹೋಗ್ಬೇಡ, ನಮ್ಮ ಮನೆಯಲ್ಲಿ ಇರೋ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಅದೇ ಅಂದ್ರೆ ಒಳ್ಳೆ ಮನಸ್ಥಿತಿಯವರು ಇದ್ದಾರೆ, ಬದುಕು ಕಟ್ಕೋಬೇಕು, ಚೆನ್ನಾಗಿ ಆಗಬೇಕು, ಈ ಕೆಲಸಗಳನ್ನೆಲ್ಲ ಬಿಟ್ಟು ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅಂತೇಳಿ. ಆದರೆ ಅವ್ರಿಗೆ ಹೋಗ್ಲಿಕ್ಕೆ ಅವರು 100 ಜನ ಮುಂದೆ ಹೋಗಿ ಒಳ್ಳೇದು ಮಾಡ್ತಾ ಇದ್ರೆ ಹಿಂದ್ಗಡೆಯಿಂದ ಒಂದು 10 ಜನ ಅಲ್ಲಿ ಬೇರೆದೇ ಕೆಲಸ ಮಾಡಿರ್ತಾರೆ. ಅದು ಇಡೀ ಬಾಕ್ಸನ್ನೇ ಹಾಳು ಮಾಡಿರುತ್ತೆ. ಆ ಥರನೇ ಇಲ್ಲಿ ಇದು ಮೂಲವಾಗಿ ಏನಾಗಬೇಕಾಗಿದೆ ಅಂದರೆ ಸ್ಥಳೀಯವಾಗಿರುವಂಥವ್ರು, ಅಲ್ಲಿಯ ಮೂಲಕ ನಿವಾಸಿಗಳೆಲ್ಲರೂ ಕೂಡ ಈ ರೀತಿಯ ಕೃತ್ಯ ಮಾಡಲಿಕ್ಕೆ ಹೋಗುವಂಥವ್ರು ಡೌಟ್ ಬಂದಾಗ ಪೊಲೀಸರಿಗೆ, ಆರ್ಮಿಗೆ ತಿಳಿಸುವಂಥ ಕೆಲಸಗಳು ನನಗೆ ಡೌಟ್ ಬರ್ತಾ ಇದೆ, ಈ ಕಡೆ ಇಲ್ಲಿ ಏನೋ ಆಗ್ತಾ ಇದೆ ಅಂತ ತಿಳಿಸುತ್ತೆ. ಈಗ ಬೈಸಾರನ್ ಅಂತಹ ಇದು ಪಹಲ್ಗಾಮ್, ಇದು ಫಾರ್ ಎಕ್ಸಾಂಪಲ್ ಇದು ಪಹಲ್ಗಾಮ್. ಸರ್, ಅದ್ರ ಡೀಟೇಲ್ ನಾನು ತಗೋತೀನಿ, ಅದು ಯಾವ ಥರ ಅಂತ ಹೇಳಿ ಒಂದು ಸಣ್ಣ ಬ್ರೇಕ್ ತೊಗೊಂಡ್ಬಿಡ್ತೆ. ಇಲ್ಲಿ ಹಲವಾರು ಪ್ರಶ್ನೆಗಳಿದ್ದಾವೆ. ಯಾಕಂದರೆ ಭಾರತ ಸೇನೆ ಕೂಡ ಸಮರಾಭ್ಯಾಸವನ್ನು ಮಾಡ್ತಾ ಇದೆ. ಯುದ್ಧ ಆದ ತಕ್ಷಣ ಶಾಂತಿ ಸ್ಥಾಪನೆ ಅನ್ನೋದಾಗ್ಬಿಡತ್ತಾ? ಈಗ ಆ ಪಾಕಿಸ್ತಾನದಲ್ಲೂ ಕೂಡ ಭಾರತೀಯರಿದ್ದಾರೆ, ಭಾರತದಲ್ಲೂ ಕೂಡ ಪಾಕಿಸ್ತಾನಿಯರಿದ್ದಾರೆ. ದೇಶಗಳ ನಡುವಿನ ಸಂಬಂಧವನ್ನು ಸಾರೋದಕ್ಕೆ ಅಲ್ಲಿನವರು ಇಲ್ಲಿ, ಇಲ್ಲಿನವರು ಅಲ್ಲಿ ಮದುವೆಗಳನ್ನು ಮಾಡ್ಕೊಂಡಿದ್ದಾರೆ. ಅಂಥ ಒಂದು ಸಂಬಂಧವನ್ನು ಬಿಲ್ಡ್ ಮಾಡುವಂಥ ಮನಸ್ಥಿತಿ ಇದೆ. ಅದನ್ನು ಕದಡಿ ಕಿತ್ತಾಕುವಂಥ ಮನಸ್ಥಿತಿ ಇರೋದ್ರಿಂದಾಗಿ ನೆರೆಹೊರೆಯ ರಾಷ್ಟ್ರಗಳ ನಡುವಿನ ಈ ದ್ವೇಷ ಅಥವಾ ಪ್ರೀತಿ ಅಂದಾಗ ಇದನ್ನು ಹೆಂಗಪ್ಪ ತಿಳ್ಕೊಳ್ಳೋದು, ಹೆಂಗೆ ಅರ್ಥೈಸ್ಕೊಳ್ಳೋದು, ಮುಂದಿನ ಸ್ಟೆಪ್ ಏನು ತೊಗೊಳ್ಳೋದಪ್ಪ ಅನ್ನುವಂಥ ಕನ್ಫ್ಯೂಷನ್. ಡೀಟೇಲಾಗಿ ಮಾತಾಡೋಣ. ಈಗಾಗಲೇ ಭಾರತೀಯ ಸೇನೆ ಸಮರಾಭ್ಯಾಸವನ್ನು ಮಾಡ್ತಾ ಇದೆ, ಜೊತೆಗೆ ಸರಿಯಾದಂಥ ಪಾಠವನ್ನು ಕಲಿಸ್ಬೇಕು ಅನ್ನೋದಕ್ಕೆ ಯಾವ ರೀತಿಯ ನಿಲುವುಗಳನ್ನು ತೊಗೊಳ್ಬೇಕು ಅದೆಲ್ಲ ಮಾಡ್ತಾ ಇದೆ. ಹಾಗಂತ ಯುದ್ಧ ಮಾಡಿದ ತಕ್ಷಣ ಶಾಂತಿ ಅನ್ನೋದು ಸ್ಥಾಪನೆ ಆಗುತ್ತಾ? ಯುದ್ಧ ಅನ್ನುವಂಥ ಕಾನ್ಸೆಪ್ಟೇ ಅಶಾಂತಿ. ನನಗೆ ಹಲವಾರು ವಿಚಾರಗಳು ನೆನಪಾಗುತ್ತೆ. ಈಗ ಭರತ ಬಾಹುಬಲಿ ಯುದ್ಧ ಆಗ್ತಿದ್ದ ಸಂದರ್ಭದಲ್ಲಿ ಆ ಬಾಹುಬಲಿ ಎಲ್ಲವನ್ನು ತ್ಯಜಿಸಿದ ಯಾವ ಕಾರಣಕ್ಕೆ ಅಂದರೆ ಅಲ್ಲಿ ರಕ್ತಸಿಕ್ತವಾಗಿ ಬಿದ್ದಿರುವಂಥ ದೇಹಗಳನ್ನು ನೋಡಿದಾಗ ಯಾಕೆ ಬೇಕೀ ರಾಜ್ಯ, ಯಾಕೆ ಬೇಕೀ ರಿಷಡ್ವರ್ಗಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಬಿಟ್ಟು ಯಾವುದು ಬೇಡ ಅನ್ನುವಂಥ ನಿಲುವಿಗೆ ಬಂದಂತಹ ಭೂಮಿ ಇದು. ಅಂಥ ನಾಡಿನಲ್ಲಿ ಮತ್ತೆ ರಕ್ತಸಿಕ್ತ ದೇಹಗಳನ್ನು ನೋಡುವ ಇರಾದೆ ಇಲ್ಲಿ ಯಾರಿಗೂ ಇಲ್ಲ. ಆದರೂ ಸಮರಾಭ್ಯಾಸ ಆಗ್ತಿದೆ. ಯಾವ ಕಾರಣಕ್ಕೆ? ನುಗ್ಗಿ ಬಂದರೆ, ಉಪಟಳ ಕೊಟ್ಟರೆ ಕೊಡೋದಕ್ಕೆ ಒಂದು ಉತ್ತರ ಬೇಕು. ಸರ್, ನೀವಾಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಬೈಸರನ್ ಮತ್ತು ಪಹಲ್ಗಾಮ್ದು, ಸ್ವಲ್ಪ ತಿಳಿಸಿ ಸರ್. ಏನಿಲ್ಲ, ಪಹಲ್ಗಾಮ್ ಶ್ರೀನಗರಿಂದ ಪಹಲ್ಗಾಮ್ಗೆ ಹೋಗ್ಬೇಕಾದ್ರೆ 33-35 ಕಿಲೋಮೀಟರ್ ಐತೆ. ಪಹಲ್ಗಾಮ್ ಹಿಲ್ ಸ್ಟೇಷನ್. ಅಂದ್ರೆ ಬಹಳ ದೊಡ್ಡ, ಈ ಕಾರಲ್ಲೆಲ್ಲ ಹೋಗ್ಬೋದು, ಕಾರ್ನಲ್ಲಿ ಅಲ್ಲಿ ಇಲ್ಲ ಆ ಬೈಸಾರನ್ ಹತ್ರ ಹೋಗಕ್ಕಾಗಲ್ಲ ಕಾರ್ನಲ್ಲಿ. ಪಹಲ್ಗಾಮ್ ತನಕ ನಾವು ಕಾರಲ್ಲಿ ರೆಸಾರ್ಟ್ಸ್ ಐತೆ, ಹೋಟೆಲ್ಸ್ ಐತೆ, ಎಲ್ಲ ಇದೆ ಪಹಲ್ಗಾಮ್ನಲ್ಲಿ. ಅದು ಪಾಕಿಸ್ತಾನ್ಗೆ ಭಾಳ ಹತ್ರ, ನಿಯರ್ಲಿ ಪಾಕಿಸ್ತಾನ್ ಬಾರ್ಡರ್, POK, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಐತಲ್ಲ. ಸೊ ಅದು ಪಹಲ್ಗಾಮ್ಗೆ ಭಾಳ ಹತ್ರ ಅದು. ಸೊ ಬೈಸಾರನ್ ನಾವು ಹೋಗ್ಬೇಕು ಅಂದರೆ ಕುದುರೆನಲ್ಲಿ ಹೋಗ್ಬೇಕು, ಇಲ್ಲಾಂದ್ರೆ ಖಚ್ಚರ್ ಅಂದರೆ ಡಾಂಕಿ ಥರ ಇರ್ತದೆ. ಸೊ ಅದರಲ್ಲಿ ನಾವು ಹೋಗ್ಬೇಕು, ಇಲ್ಲ ಅಂದರೆ ಮೆಟಲ್ ಐತೆ, ನಡ್ಕೊಂಡು ಹೋಗ್ಬೇಕು. ಅದು 6 ಕಿಲೋಮೀಟರ್ ಇದೆ ಪಹಲ್ಗಾಮ್ನಿಂದ. ಸೊ ಅಲ್ಲಿ ಏನಾಯಿತು ಅಂದರೆ ಬಿಫೋರ್ 3 ಡೇಸ್ ಮುಂಚೆನೆ CRPFಗೆ ತೆಗ್ದಿದ್ದಾರೆ. ಯಾಕೆ ಏನು ಗೊತ್ತಿಲ್ಲ. ಆ ಸ್ಪಾಟ್ನಲ್ಲಿ ಮತ್ತೆ ಪ್ಲಾನ್ ಅನ್ಸಲ್ವಾ ಇದು? ಇಲ್ಲ, ಹಂಗಾಗಲ್ಲಮ್ಮ, ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಇಷ್ಟು ದೊಡ್ಡ ಈ ಥರ ಸಿವಿಲಿಯನ್ಸ್ಗೆ
ಏನೋ ಗಿಲ್ಟ್ರಿ ಮೇಲೆ ದಾಳಿ ಮಾಡ್ಬೋದು, ಅದು ಮಾಡ್ಬೋದು, ಇದು ಮಾಡ್ಬೋದು. ಸೊ ಇದಕ್ಕೆ ಏನಂದರೆ ಪಾಪ ಎಲ್ಲ ಸಿವಿಲಿಯನ್ಸ್ ಇಲ್ಲ ಇದು ಬಂದಿರೋದು. ಇದಕ್ಕೆ ಕಾರಣನೇ ಇವರೇ ಮಿಲಿಟ್ರಿ. ನಾನು ಹೇಳ್ದೆ ಅಲ್ಲ, ಜನರಲ್ ಆಸಿಮ್ ಮುನೀರ್ ಅವ್ರದ್ದು ಹೆಸರು ಕೆಟ್ಟೋಗ್ಬಿಟ್ಟಿದೆ ಪಾಕಿಸ್ತಾನದಲ್ಲಿ, ಭಾಳ ಕೆಟ್ಟೋಗ್ಬಿಟ್ಟಿದೆ ತುಂಬ. ಸೊ ಅದು ಡೈವರ್ಷನ್ ಮಾಡೋಕ್ಕೆ, ಜನರದ್ದು ಸಪೋರ್ಟ್ ತಗೊಳ್ಳೋಕ್ಕೆ, ಕಾಶ್ಮೀರ್ನಲ್ಲಿ ನಮ್ಮ ಜನರಲ್ ಈ ಥರ ಕಾಶ್ಮೀರ್ಗೆ ಅಟ್ಯಾಕ್ ಮಾಡಿಬಿಟ್ಟ, ಹಂಗೆ ಹಿಂಗೆ ಅಲ್ಲಿ ಪ್ರಚಾರ ಈ ಥರ ಮಾಡ್ತಾ ಇರೋದು ಇವಾಗ ಸೇಮ್ ಈ ಥರ. ಸೊ ಅಲ್ಲಿ ಹೆಲಿಕಾಪ್ಟರ್ನಲ್ಲಿ ನಾವು ಹೋಗ್ಬೋದು ಬೈಸಾರನ್ಗೆ. ಆವಾಗ ಬರೋಕ್ಕೆ ಸೆಕ್ಯೂರಿಟಿ ಫೋರ್ಸಸ್ ಬರೋಕ್ಕೆ ನಾವು ಅವ್ರಿಗೆ ನಿಯರ್ಲಿ 1.25 ಅವರ್ ಮೇಲೆ ಆಯಿತು ಅಂತ ಸೆಕ್ಯೂರಿಟಿ ಫೋರ್ಸಸ್ ಬರೋಕ್ಕೆ. ಅಟ್ಯಾಕಿಂಗ್ ಎಲ್ಲ ಆಯಿತು. ಇವಾಗ 2,000 ಜನ ಇದ್ದಾರೆ, 7 ಜನ ಬಂದರು, 4 ಜನ ಬಂದರು, ದಿನದ ಆಟೋಮೆಟಿಕ್ಸ್ ಗನ್ನಲ್ಲಿ ಎಲ್ಲ ಹೊಡೆದ್ರು. ಆಮೇಲೆ ಐಡೆಂಟಿಫಿಕೇಶನ್ ಕೇಳಿದ್ರು, ಕಲ್ಮಾ ಓದಿ ಲಾ ಇಲಾಹ ಇಲ್ಲಲ್ಲಾಹ್ ಮೊಹಮ್ಮದ್ ರಸೂಲಿಲ್ಲ ಅಂತ. ನಿನ್ನ ಹೆಸರು ಏನು ಅಂದರೆ ಒಂದು ಸುಮ್ಮನೆ ಹೇಳ್ಬಿಡ್ತಾನೆ, ಇಲ್ಲ ನನ್ನ ಹೆಸರು, ಈಗ ನಾನು ಹರಿ ರಾಮ ನನ್ನ ಹೆಸರು. ಸೊ ನಾನು ಹೇಳ್ಬೇಕು ಹರಿ ಅಂತ. ಸೊ ಅವ್ರು ಪ್ಯಾಂಟ್ ಬಿಚ್ಚಿದ್ದಾರೆ, ಪ್ಯಾಂಟ್ ಬಿಚ್ಚಿದ್ರೆ ಐಡೆಂಟಿಫಿಕೇಶನ್ ನೋಡಿದ್ದಾರೆ. ಸೊ ಅದು ಅಲ್ಲ, ಆ ಟೈಮಲ್ಲಿ ಯಾರಾದರೂ ಈಗ ಪ್ರಾಣ ಉಳಿಸ್ಕೊಳ್ಳೋಕೆ ನನ್ನ ಹೆಸರು ರೆಹಮಾನೋ ಖಾದರೋ ಈ ಥರ ಏನಾದ್ರು? ಇಲ್ಲ, ಒಬ್ಬ ನಮ್ಮ ಬ್ರದರ್, ಹಿಂದೂ ಬ್ರದರ್ ಒಬ್ಬ ಹೇಳಿದಾರಲ್ಲ, ಏನು ನೀನು ಕಲ್ಮಾ ಓದು ಅಂತ ಹೇಳಿದ್ದಾರೆ. ಕಲ್ಮಾ ಅಂದರೆ ಲಾ ಇಲಾಹ ಇಲ್ಲಲ್ಲಾಹ್ ಮೊಹಮ್ಮದ್ ರಸೂಲುಲ್ಲಾಹ್. ಸೊ ಆ ಥರ ಕಲ್ಮಾ ಓದು ಅಂದರೆ ಒಬ್ಬ ಹಿಂದೂ ಬ್ರದರ್ ಏನು ಮಾಡಿದ್ದಾರೆ, ಅವ್ರಿಗೆ ಗೊತ್ತಿತ್ತು ಕಲ್ಮಾ ಅಂತ ಹೇಳ್ತಾರೆ. ಹೌದು, ಅವ್ರಿಗೆ ಕಲ್ಮಾ ಗೊತ್ತಿತ್ತು, ಅವ್ರು ಹೇಳಿದ್ದಾರೆ ಲಾ ಇಲಾಹ ಇಲ್ಲಲ್ಲಾಹ್ ಮೊಹಮ್ಮದ್ ರಸೂಲುಲ್ಲಾಹ್ ಹೇಳಿದ ತಕ್ಷಣ ಹೋಗಪ್ಪ ನೀನು ಮುಸಲ್ಮಾನ್ ಅಂತ ಅವನಿಗೆ ಬಿಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಏನಾದ ಬೈಸಾರ್ ಅಂದರೆ ಯಾವ ಚಾನ್ಸ್ ಇಲ್ಲ. ಸೆಕ್ಯೂರಿಟಿ ಫೋರ್ಸಸ್ ಬರೋಕ್ಕೆ 3/4 ಅವರ್ ಆಗಿದೆ. 3/4 ಅವರ್ ಅವರೆಲ್ಲ ಕಿಸ್ತಾ ಇದ್ದಾರೆ. ಬಾ ನೋಡಿ ಒಂಥರ ನಮ್ಗೆ ನಾನು ಅದು ಇನ್ಸಿಡೆಂಟ್ ಇದೆ ನಿಜವಾಗಿ ನಮ್ಮ ಅಳ್ಳಾನ ಹೇಳ್ತಾ ಇದ್ದೀನಿ, ಭಾಳ ಅಲ್ದುಬಿಟ್ಟೆ ನಾನು. ಭಾಳ ಅಂದರೆ ಭಾಳ ಒಬ್ಬಳು ಹುಡುಗಿ ಅಳ್ತಾ ಇದ್ದಾಳೆ. 1.5 hours ನಾವು ಒಂದು ಸೆಕ್ಯೂರಿಟಿ ಫೋರ್ಸ್ ಬಂದಿಲ್ಲ, ನಾವು ಹುಡುಕ್ತಾ ಇದ್ದೀವಿ, ಯಾರನ್ನ ನಮ್ಮ ಹೆಲ್ಪ್ ಮಾಡೋಕ್ಕೆ ಬನ್ನಿ, ಯಾರನ್ನ. ಸೊ ಲೋಕಲ್ ಇರೋರು ಅಲ್ಲಿ ಹೆಲ್ಪ್ ಮಾಡಿದ್ದಾರೆ. ಒಬ್ಬ ಭಟ್ ಅಂತ, ಸಜ್ಜಾದ್ ಭಟ್ ಅಂತ, ಮಂಜುನಾಥ್ ಅವ್ರು ಶಿವಮೊಗ್ಗ ಅದು ತೀರೋಗ್ಬಿಟ್ಟಿದಾರಲ್ಲ ಗನ್ ಶಾಟ್ನಲ್ಲಿ. ಸೊ ಅವ್ರ ಮಗನ್ಗೆ ಏನು ಮಾಡಿದಾನೆ ಸಜ್ಜಾದ್ ಭಟ್ ಅಂತ, ಆ ಮನುಷ್ಯ ಎತ್ಕೊಂಡು ಓಡೋಗಿದ್ದಾನೆ. ಚಿಕ್ಕ ಹುಡುಗ ಅಂದ್ರೆ 13-14 ಇಯರ್ಸ್, PUC ಪಾಸ್. ಸೊ ಅಲ್ಲಿ ಇರೋರು ಒಬ್ಬ ವಾಣಿ ಅಂತ ಒಬ್ಬ ಅಲ್ಲಿ ಚೇರ್ಮ್ಯಾನ್, ಆ ಊರಿಗೆ ಬೈಸಾರನ್ ಊರಿಗೆ ಚೇರ್ಮ್ಯಾನ್. ಸೊ ಅವರೆಲ್ಲ ಓಡ್ಬಿಟ್ಟು ಮನೆಯಲ್ಲಿ ಎಲ್ಲ ಬಂದಿದ್ದಾರೆ. ಬಂದ್ಮೇಲೆ ಏನಾಗಿದೆ, ಅವ್ರು ಕಿಚ್ಚಿದ್ದಾರೆ ಕೆಲವರು ಅವ್ರ ಟೀಮ್ನಲ್ಲಿ, ಹೊಡಿಬಿಡ್ರಪ್ಪ ಅಂತ. ಅದ್ ನೋಡ್ಬಿಟ್ರೆ ನೋಡಿ ಸರ್, ಎಂತ ಕರಳು ಕಿತ್ತು ಬರುತ್ತೆ. ಹೌದು, ಅಂದ್ರೆ ತನ್ನ ಗಂಡನೋ ಅಲ್ಲಿರೋ ಅವ್ರ ರಕ್ತ ಎಲ್ಲ ತನ್ನ ಮೈ ಮೇಲೆ ಇರುತ್ತೆ, ಅವ್ರು ಕಳ್ಕೊಂಡಿರ್ತಾರೆ. ಎಂಥ ಒಂದು ಸಂದಿಗ್ಧತೆ, ಕೈಲಾಗ್ದಿರೋ ಪರಿಸ್ಥಿತಿ ಅಲ್ಲ. ಅಲ್ಲ, ಈ ಏರಿಯಾದಲ್ಲಿ ಯಾವತ್ತು ಸೆಕ್ಯೂರಿಟಿ ಫೋರ್ಸ್ ಇರಲ್ವಾ? ಆರ್ಮಿ ಅವರು ಇರಲ್ವಾ? ಇಲ್ಲ, ಟೋಟಲ್ ಇರ್ತದೆ. ಬಟ್ ಯಾಕಿದ್ದು ನಾನು ಒಂದು ಮಾತು ಹೇಳ್ತೀನಿ ಜನರಲ್ಲಿ ಸರ್, ಒಂದು ಪಾರಲಕ್ಕಿನೂ ಓಡಾಡೋಕ್ಕೆ ಅಲ್ಲಿ ಆಗಲ್ಲ. ಅಷ್ಟು ಮಿಲಿಟ್ರಿ ಐತೆ, ಆರ್ಮಿ ಐತೆ, ಏರ್ ಫೋರ್ಸ್ ಐತೆ ಎಲ್ಲ. ಇವಾಗ ಇವ್ರು ಏನು ಮಾಡಿದ್ದಾರೆ, ಅಷ್ಟು ಪೆಹಲ್ಗಾಮ್ನಲ್ಲಿ ಫುಲ್ ಇರ್ತಾರೆ. ಆ ಬೈಸಾರನ್ನಲ್ಲಿ ಆವಾಗ ಇರಲಿಲ್ಲ ಅಂದರೆ ಏನು ಕಾರಣ? CRPFಗೆ ಕೆಲವರು ದಿವಸ ಮುಂಚೆ CRPFಗೆ ಅಲ್ಲಿಂದ ಎತ್ತಿದ್ದಾರೆ. CRPFಗೆ ಆ ಸರೌಂಡಿಂಗ್ ಏರಿಯಾನಿಂದಾನೆ. ಏನು ರೀಸನ್? ಈಗ ಅಲ್ಲಿ ಚುನಾವಣೆ ಆದಮೇಲೆ, ಹೊಸ ಸರ್ಕಾರ ರಚನೆ ಆದಮೇಲೆ ಸ್ಥಳೀಯ ಇವರಿಗೆ ಜವಾಬ್ದಾರಿ ಸಿಕ್ಕಿದೆ ಅಂದ್ರೆ ಅವರಿಗೆ, ಸ್ಥಳೀಯ ಸರ್ಕಾರಕ್ಕೆ. ಪೊಲೀಸ್ ಇಲ್ಲಲ್ಲ, ಅಲ್ಲ ಪೊಲೀಸ್ ಅವರ ಹಿಡಿತಲ್ಲಿದೆ, ಆರ್ಮಿ ಇವರ ಅಂಡರ್ ಬರುತ್ತೆ. ಇಲ್ಲ ಜನಾರ್ದನ್ ಸರ್, ಅವ್ರ ಅಂಡರ್ ಇಲ್ಲ ಪೊಲೀಸು. ಹೌದು, ಸೆಂಟ್ರಲ್ ಗೌರ್ಮೆಂಟ್ ಅಂಡರ್. ಆರ್ಟಿಕಲ್ 370 3 ಭಾಗ ಆಗಿದೆ. ಇಲ್ಲ, ಲದ್ದಾಖ್ ಒಂದ್ ಕಡೆ ಆಗ್ಬಿಟ್ಟಿದೆ, ಜಮ್ಮು ಅಂಡ್ ಕಾಶ್ಮೀರ್, ಶ್ರೀನಗರ್ ಒಂದ್ ಕಡೆ ಆಗ್ಬಿಟ್ಟಿದೆ, ಜಮ್ಮು ಒಂದ್ ಕಡೆ ಆಗ್ಬಿಟ್ಟಿದೆ. ಆಗ ಇವ್ರ ಅಂಡರ್ನಲ್ಲಿ ಯಾವ ಹೋಮ್ ಡಿಪಾರ್ಟ್ಮೆಂಟ್ ಇಲ್ಲ. ಸರ್ಕಾರ, ಸ್ಟೇಟ್ ಸರ್ಕಾರ, ಉಮರ್ ಅಬ್ದುಲ್ಲಾ ಇದಾರಲ್ಲ, ಅವ್ರ ಅಂಡರ್ ಏನು ಚೂರು ಇಲ್ಲ, ಒಂದು ಇಲ್ಲ. ಅವ್ರು ಎಂಟಿ ಹ್ಯಾಂಡೆಡ್, ಆ ಮನುಷ್ಯ ಎಂಟಿ ಹ್ಯಾಂಡೆಡ್. ಬಟ್ ಈ ಜಾಗಕ್ಕೆ ಯಾವಾಗಲೂ ಸೆಕ್ಯೂರಿಟಿ ಇರೋದು ಯಾಕೆ ತೆರವಾಯ್ತು? ಬಿಫೋರ್ 5 or 6 days CRPFಗೆ ಅಲ್ಲಿಂದ ಏನು ಮಾಡಿದ್ದಾರೆ, ಜಾಗ ಖಾಲಿ ಮಾಡಿದ್ದಾರೆ. ಇಲ್ಲ, ನೀವು ಹೇಳಿದ ಐ ಕಂಪ್ಲೀಟ್ಲಿ ಅಗ್ರಿ ಸರ್. ಯಾಕೆಂದರೆ 2019 ನಂತರ ಇವತ್ತಿನವರೆಗೂ, ಆ ಘಟನೆ ಆಗೋ ಪೂರ್ವದವರೆಗೂ ಯಾರೆಲ್ಲ ಹೋಗಿದ್ದಾರೆ, ಎಂಥ ಸೆಕ್ಯೂರಿಟಿ ಅಂತ ಮಾತಾಡಿದವರೇ ನಾನು ನೋಡಿರೋದು. ಯಾರು ಕೂಡ ಅಲ್ಲಿ ಸೆಕ್ಯೂರಿಟಿ ಇಲ್ಲ, ಅಲ್ಲಿ ಫೆಸಿಲಿಟಿ ಇಲ್ಲ, ಈ ಥರದ್ದು ಯಾರೂ ಸ್ಟೇಟ್ಮೆಂಟ್ ಕೊಡದೆ, ಈಗಷ್ಟೇ ಆ 4 days ಬ್ಯಾಕ್ ಅಲ್ಲಿ ಸೆಕ್ಯೂರಿಟಿ ಇಲ್ಲ, ಒಬ್ಬ ಮಿನಿಮಮ್ ಪೊಲೀಸ್ ಫೋರ್ಸು ಇಲ್ಲ ಅಂದರೆ ಅದು
ವ್ಯತ್ಯಾಸ ಆಗುತ್ತೆ. ಟೋಟಲ್ ನಾನು ಒಂದೇ ಮಾತು ಹೇಳೋದು, ಅಲ್ಲ ಸರ್, ಇಂಟೆಲಿಜೆನ್ಸ್ ಅಂತ ಏನೋ ಇರುತ್ತೆ ನೋಡಿ, ನನ್ನ ಭಾರತ್ ಮಾತಾಕ್ಕೋಸ್ಕರ ಭಾರತ್ ಮಾತಾ ನನ್ನ ಪ್ರಾಣ ಹೋಗ್ಲೂ ಪರವಾಗಿಲ್ಲ. ಟೋಟಲ್ ಸೆಕ್ಯೂರಿಟಿ ಲ್ಯಾಬ್ಸ್, ಟೋಟಲ್ ಸೆಕ್ಯೂರಿಟಿ ಲ್ಯಾಬ್ಸ್, ಇಂಟೆಲಿಜೆನ್ಸ್ ಅಂತೆಲ್ಲ ಇರುತ್ತಲ್ಲ, ಇಂಟೆಲಿಜೆನ್ಸ್ ಲ್ಯಾಬ್ಸ್, ಇಂಟೆಲಿಜೆನ್ಸ್ ರಿಪೋರ್ಟು ಲ್ಯಾಬ್ಸ್. ಇಲ್ಲಿ ಅವರು ಬಂದು ನೆಲೆಸಿರುವಾಗ ಅವರೇನು ತಕ್ಷಣಕ್ಕೆ ಪಾಕಿಸ್ತಾನ ಗಡಿ ದಾಟಿ ಭಾರತ ಗಡಿ ದಾಟಿ ಒಳಗಡೆ ಬಂದು ಅಟ್ಯಾಕ್ ಮಾಡಿ ಹೋಗಿರೋದಲ್ಲ. ಅವ್ರು ಬಂದು ಇಲ್ಲಿ ಉಳ್ಕೊಂಡಿದ್ದಾರೆ, ನೋಡಿ ಇರ್ತಾರೆ 100%. ಎಲ್ಲಿ ಯಾವ ಏರಿಯಾಗೆ ಓಡಾಡಬೇಕು, ಹೇಗೆ ಹೋಗಬೇಕು ಅನ್ನೋದನ್ನು ಅವರು ವಿತೌಟ್ ಗನ್ ನಾರ್ಮಲ್ ಜನರ ಹಾಗೆ ಬಂದು ಹೋಗಿ ನೋಡ್ಕೊಂಡಿರುವಂಥ ಸಾಧ್ಯತೆ ಇರುತ್ತೆ. ಪಲ್ಲವಿ ಅವರೆಲ್ಲ ಮಾತಾಡ್ಬೇಕಾದ್ರೆ ಹೆಂಗೆ ಅಂದರೆ, ಯಾರೋ ಬಂದು ಐಡೆಂಟಿಟಿ ಕೇಳಿದಾಗ ಪಾಪ ಯಾರೋ ಮಿಲಿಟ್ರಿ ಫೋರ್ಸು ನಾವು ಯಾರು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಬಂದಿದ್ದಾರೆ, ಅದಕ್ಕೆ ಐಡೆಂಟಿಟಿ ಕೇಳ್ತಿದ್ದಾರೆ ಅಂತ ನಾವು ಅಂದ್ಕೊಂಡ್ವಿ ಅಂತಾರೆ. ನೋಡಿದ್ರೆ ಅಲ್ಲ, ಅದೇ ಅಂದರೆ ಅವ್ರಿಗೆ ಬಂದಾಗ ರಕ್ಷಣೆ ಕೊಡ್ತಾರೆ, ಯಾರೋ ರಕ್ಷಣೆ ಕೊಟ್ಟಿರ್ತಾರೆ. ಒಂದಷ್ಟು ದಿನಗಳು ಆಗಿರುತ್ತೆ ಅವ್ರು ಬಂದು, ಕನಿಷ್ಠ ಅಂದ್ರೆ ಒಂದು 4-6 ದಿನ ಆದರೂ ಅವ್ರು ಬಂದು ಸ್ಟೇ ಆಗಿರುತ್ತೆ. ತಿಂಗಳನ್ನು ಪ್ಲಾನ್ ಮಾಡಿಕೊಂಡು ಇಲ್ಲಿ ಬಂದು ಒಂದು ಏರಿಯಾದಲ್ಲಿ ಉಳ್ಕೊಂಡು ಅಲ್ಲಿ ಹತ್ತಿರದಲ್ಲಿ ವಾಕ್ಯಬಲ್ ಹೋಗಿ ನಿಯರ್ ಹೋಗಿ ಈ ಥರ ಕೃತ್ಯಗಳನ್ನು ಮಾಡೋದಕ್ಕೆ ಪ್ಲಾನ್ ಆಗಿರುತ್ತೆ. ಇಲ್ಲಿ ಉಳ್ಕೊಳ್ಳೋದಕ್ಕೆ ಯಾರೋ ಹೆಲ್ಪ್ ಮಾಡಿರ್ತಾರೆ. ಅಲ್ಲಿ ಪಾಕಿಸ್ತಾನ ಮೀಡಿಯಾನಲ್ಲಿ ಜನಾರ್ದನ್, ಸಾರಿ ನಿಮ್ಮ ಮಾತಿಗೆ ನಾನು ಇದು ಮಾಡ್ತಾ ಇದ್ದೀನಿ, ಕ್ಷಮಿಸ್ಬಿಡಿ. ಪಾಕಿಸ್ತಾನ್ ಮೀಡಿಯಾನಲ್ಲಿ ಏನೈತೆ ನೋಡಿ, ಅಲ್ಲಿ ಮೀಡಿಯಾ ಜನರ ಹತ್ರ ಬಲೋಚ್ ರಿವೆಂಜ್ ಅಂತ ಏನಂದ್ರೆ, ಬಲೋಚಿಸ್ತಾನ್ನಲ್ಲಿ ಆ ಟ್ರೈನ್ ಇನ್ಸಿಡೆಂಟ್ ಆಯ್ತಲ್ಲ, ಟ್ರೈನ್ ಇನ್ಸಿಡೆಂಟ್ ಜಾಫರ್ ಎಕ್ಸ್ಪ್ರೆಸ್ದು ಅದು ಬಲೋಚ್ ರಿವೆಂಜು ನಾವು ತಗೊಳ್ಳಿರೋದು. ಅಲ್ಲಿ ಹೇಳ್ತಾ ಇರೋದು ಸಿಂಪತಿ ತಗೊಳ್ಳಕ್ಕೆ ಡೈವರ್ಟ್ ಅಲ್ಲಿ ಜನತೆಗೆ, ಪಾಕಿಸ್ತಾನ್ ಲೋಕಲ್ ಪೀಪಲ್ಸ್ಗೆ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದು ಒಂಥರ ನಾವು ಬಲೋಚ್ ದಿ ರಿವೆಂಜ್ ತಗೊಳ್ಳಿದ್ದೀವಿ, ನಮ್ಮ ಮೇಲೆ ಅತ್ಯಾಚಾರ ಮಾಡಿದ್ರೆ ಆಯ್ತಲ್ಲ, ಸೊ ಬಲೋಚ್ ದಿ ರಿವೆಂಜ್ ಬಲೋಚಿಸ್ತಾನ್ದು ಅದು ಅಲ್ಲಿ ಹಂಗೆ ಮಾಡಿದ್ದಾರೆ. ಅಲ್ಲಿ ಬಲೋಚ್ನವರು ಅಟ್ಯಾಕ್ ಮಾಡಿದಾರಲ್ಲ ಇವ್ರಿಗೆ, ಆ ಜಾಫರ್ ಎಕ್ಸ್ಪ್ರೆಸ್. ಸೊ ಅಲ್ಲಿ ಬಲೋಚಿಸ್ತಾನಿಂದ ಲಾಹೋರ್ಗೆ ಹೋಗೋದು, ಪೆಶಾವರ್ಗೆ ಆ ಟ್ರೈನ್ ಅದು. ಸೊ ಅಲ್ಲಿ ಏನು ಮಾಡಿದ್ದಾರೆ, ಕೆಳಗಡೆ ಎದ್ಬಿಟ್ಟು ನೀನು ಲಾಹೋರ್ನವನು, ನೀನು ಪೆಶಾವರ್ ಪಠಾಣ, ನೀನು ಯಾವ ಅಂತ ಕೇಳಿದ್ದಾರೆ. ಕೇಳಿಬಿಟ್ಟು ಬಲೋಚಿದ್ರೆ ಅವ್ರಿಗೆ ಎಕ್ಸ್ಕ್ಯೂಸ್, ಲಾಹೋರ್ ಕಡೆನವ್ರು ಇದ್ರೆ ಅವ್ರಿಗೆ ಗನ್ ಶಾಟ್. ಅಲ್ಲಿ ಜಾತಿ ಧರ್ಮ ತಗೊಂಡಿಲ್ಲ, ಅಲ್ಲಿ ಪ್ರಾಂತ ತಗೊಂಡಿದ್ದಾರೆ. ನೀವು ಬಲೋಚಿನವರ, ನೀವು ಲಾಹೋರ್ ಪಾಕಿಸ್ತಾನ ಈ ಕಡೆಯವರ ಅಂತ, ಲಾಹೋರ್ ಕಡೆಯವರ ಅಂತ ಹೇಳಿ. ಆದ್ರೆ ನನ್ಗೆ ಹೇಳಿ ಜನಾರ್ದನ್, ನೀವು ಸಮರಾಭ್ಯಾಸ ಆಗ್ತಾ ಇದೆ, ಭಾರತೀಯ ಸೇನೆ ಕೂಡ ಒಂದು ವಿಡಿಯೋ ಬಿಡುಗಡೆ ಮಾಡಿದೆ, ಈ ಥರದ್ದೆಲ್ಲ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಿದ್ದಾಗ ಯುದ್ಧದಿಂದ ಶಾಂತಿ ಸ್ಥಾಪನೆ ಸಾಧ್ಯನಾ? ಮೊದಲನೇದಾಗಿ ಯುದ್ಧನೇ ಆಗಲ್ಲ. ಇದು ಒಂದು ಈ ಥರ ಇನ್ಸಿಡೆಂಟ್ ಆದ ತಕ್ಷಣ ಯುದ್ಧ ಮಾಡ್ತಾರೆ, ಇದೆಲ್ಲವೂ ಕೂಡ ಸರಿಯಲ್ಲ. ಆ ಥರ ಯುದ್ಧಿಲ್ಲ. ನಾನು ಓದಿರೋದು ನಂದು ಡೆವಲಪ್ಮೆಂಟ್ 5 days 6 daysನಿಂದ ನಾನು ಓದಿರೋದು ಹಿಂದೂ ಪೇಪರ್ನಲ್ಲಿ ಓದಿದ್ದೀನಿ ಮತ್ತು ಏಷ್ಯನ್ ಏಜ್ ಅದು ಎಲ್ಲ ಓದಿದ್ದೀನಿ ನಾನು. ಆವಾಗ ಯುದ್ಧಕ್ಕೆ ಕಾರಣ ಯುದ್ಧ ಇಲ್ಲ, ಒಂದು ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಆಗೇ ಆಗ್ತದೆ. ಅದು ಯಾವುದು ಹಾಗೆ ಆಗ್ತದೆ. ಅದು ಈ ನೆಲೆ ಏನಾದರೂ ಸಿಕ್ಕಿದ್ರೆ ಈ ಫೈಂಡ್ ಔಟ್ ಮಾಡ್ತಾರೆ ಎಲ್ಲೆಲ್ಲಿ. ನೋಡಿ ಜನಾರ್ದನ್, ಬೇರೆ ಚಾನೆಲ್ನಲ್ಲಿ ಬೇರೆ ಡಿಬೇಟ್ನಲ್ಲಿ ಎಲ್ಲ ಸುಮ್ಮನೆ ಅಯ್ಯೋ ಬೇಡ ನಾವು ಅದು ಹೇಳ್ಬಿಟ್ರೆ ನಮಗೆ ತೊಂದರೆ ಬರ್ತದೆ, ನಾವು ಇದು ಹೇಳ್ರಿ, ನೀವು ಫ್ಯಾಕ್ಟ್ ಆಗೇ ಮಾತಾಡ್ತಾ ಇದ್ದೀರಾ, ನಾನು ಧೈರ್ಯದಿಂದ ಮಾತಾಡಿದ್ದೀನಿ, ನೀವು ಧೈರ್ಯದಿಂದ, ಮ್ಯಾಮ್ ಧೈರ್ಯದಿಂದ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂದರೆ ಸರ್ಜಿಕಲ್ ಸ್ಟ್ರೈಕ್ ದೊಡ್ಡಗೆ ಆಗೇ ಆಗತ್ತೆ. ಎಲ್ಲಿ ಅಂತಂದ್ರೆ ಈಗ ಸಣ್ಣ ಪುಟ್ಟ ಇಲ್ಲ, ಒಂದಷ್ಟು ಫೈಂಡ್ ಔಟ್ ಮಾಡಿರ್ತಾರೆ. ಅದು ಹೆಂಗೆ, ಇವ್ರು ಏರ್ ಅಟ್ಯಾಕ್ ಇಲ್ಲ, ಏರ್ ಕ್ರಾಫ್ಟ್ ಇಲ್ಲ, ಅದು ಇಲ್ಲ, ಮಿಸೈಲ್ಸ್ ಇಲ್ಲ, ಲ್ಯಾಂಡ್ನಿಂದ ಈ ಸತಿ ಅಟ್ಯಾಕ್ ಮಾಡ್ತಾರೆ. ಲ್ಯಾಂಡ್ ಮಾಡ್ತಾರೆ ಅಂತ ಹೇಳಕ್ ಕಷ್ಟ, ಯಾಕಂದ್ರೆ ಆ ಕಡೆಯಿಂದ ನಾವು ಪಾಕಿಸ್ತಾನ ಕಡೆಯವರು ಅವ್ರದ್ದು ಪ್ರಿಪ್ರೇಷನ್ ಏನಂದ್ರೆ, ಇವಾಗ ನಾನು ನ್ಯೂಸ್ ನೋಡ್ಕೊಂಡು ಬರ್ತಾ ಇರೋದು ಪಾಕಿಸ್ತಾನದ ಒಂದು ನ್ಯೂಸ್, ಅಸತ್ತೂರ್ ಅನ್ಸೆನ್ಸರ್ ಅಂತ ಯೂಟ್ಯೂಬರ್, ಬಹಳ ದೊಡ್ಡ ಯೂಟ್ಯೂಬರ್, ಆ ಮನುಷ್ಯಗೇನೋ ಹೊಡೆದಿದ್ದಾರೆ ಇವರು. ಯಾರು ಈ ಮಿಲಿಟರಿ ಜನರಲ್ ಐತೆ ಅಲ್ಲ, ಒಂದು ತಿಂಗಳ ಹಿಂದೆ ಅವನಿಗೆ ಮನೆ ನುಗ್ದು ಬಿಟ್ಟು ಹೊಡೆದು ಅವನಿಗೆ IS-ಗೆ ಬಿಟ್ಟಿರೋದು. ಆ ಮನುಷ್ಯ ಮನೆ ಸ್ವಲ್ಪ ಇಂಡಿಯಾ ಫೇವರ್ ಆಗಿ ಮಾತಾಡಿಗೆ ಆ ಮನುಷ್ಯ ಅಸತ್ತೂರ್ ಅಂತ ಬಹಳ ದೊಡ್ಡ ರಿಪೋರ್ಟರ್ ಅವ್ರಿಗೆ. ಸೊ ಅವ್ರು ಹೇಳಿದ್ದಾರೆ ಅಂದರೆ, ಅವ್ರು ಹೇಳ್ತಾ ಇದ್ದಾರೆ ವೆಸ್ಟರ್ನ್ ಮೀಡಿಯಾನಲ್ಲಿ, ವೆಸ್ಟರ್ನ್ ಮೀಡಿಯಾ, ಬ್ರಿಟನ್, ರೋಮ್, ಇಟಾಲಿ, ಆ ವೆಸ್ಟರ್ನ್ ಮೀಡಿಯಾನಲ್ಲಿ ಏನಾಗಿದೆ ಅಂದರೆ, ಗ್ಯಾರಂಟಿ ಸರ್ಜಿಕಲ್ ಸ್ಟ್ರೈಕ್ ದೊಡ್ಡಗೆ ಇಂಟೆಲಿಜೆನ್ಸ್ ರಿಪೋರ್ಟ್. ನಿಮ್ಗೆ ದೊಡ್ಡ ಮಾತು ಹೇಳ್ತಾ ಇದ್ದೀನಿ ಮ್ಯಾಮ್, ನಮ್ಮ ಗೋಧಿ ಮೀಡಿಯಾ ಅವರೆಲ್ಲ ಮುಚ್ತಾ ಇದ್ದಾರೆ ಅಂದರೆ ವೆಸ್ಟರ್ನ್ ಮೀಡಿಯಾನಲ್ಲಿ ತೋರಿಸ್ತಾ ಇದ್ದಾರೆ ಹಾಗೆ ಆಗ್ತದೆ. ಇದು ನಮ್ಮ ಇಂಡಿಯನ್ ಗೌರ್ಮೆಂಟ್ ಗ್ಯಾರಂಟಿ ಇವ್ರು ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೆ ಇವರು. ಸೊ ಇದು ಯಾವ ಇದ್ರ ಮೇಲೆ ಹೇಳ್ತಾರೆ ಬೇಸ್ ಮೇಲೆ ಅಂತಂದ್ರೆ, ಹಿಂದೆ ಪುಲ್ವಾಮಾ ಅಲ್ಲಿ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ, ಬಾಲಾಕೋಟಲ್ಲಿ ಆದಂಥ ಸಂದರ್ಭದಲ್ಲಿ
ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಎಲ್ಲಿ ಅದು ಪಾಕಿಸ್ತಾನ ಆರ್ಮಿ ಮೇಲೆ ಇದಲ್ಲ, ಇಲ್ಲ. ಇದು ಸೇನಾ ಕಾರ್ಯಾಚರಣೆ ಉಗ್ರರ ಅಡಗುದಾಣದ. ಈಗಲೂ ಸಹಿತ ಅದೇ ರೀತಿ ಆಗತ್ತೆ ಅನ್ನೋ ನಿರೀಕ್ಷೆ ಇದ್ದೇ ಇದೆ. ಯಾಕಂದ್ರೆ ಮೋದಿ ಕೂಡ ಬಿಹಾರದಲ್ಲಿ ಭಾಷಣ ಮಾಡುವಾಗ ಹೇಳಿದ್ದಾರೆ, ಸರಿಯಾದ ರಿವೆಂಜ್ ತಗೊಳ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಂತ ಅವ್ರು ಹೇಳಿದ ತಕ್ಷಣ ಏನು 24 ಗಂಟೆ ಒಳಗಡೆ ತಗೊಳಕ್ಕಾಗತ್ತೆ ಅಂತಲ್ಲ, ಫಸ್ಟು ಎಲ್ಲಿದ್ದಾರೆ ಅಂತ ಹುಡುಕಬೇಕು. ಅಡಗುದಾಣದಲ್ಲಿ ಕೇಳ್ತೀನಿ ನಾನು, ನಾವಷ್ಟು ಶಕ್ತರಿದ್ದೀವ? ಶಕ್ತರಿದ್ದೀವಿ. ಆರ್ಮಿ ಬಗ್ಗೆ ಡೌಟ್ ಇಲ್ಲ. ಆರ್ಮಿಯವರು ಪಾಕಿಸ್ತಾನ ಅಲ್ಲ, ಚೀನಾ ಮೇಲೂ ನಮ್ಮನ್ನು ಬಿಡಿಯೋನಂತ ಧೈರ್ಯವನ್ನು ಅವ್ರು ಹೇಳ್ತಾರೆ. ಹಾಗಂತ ಯುದ್ಧ ಮಾಡಿದ ತಕ್ಷಣ ಎಲ್ಲವೂ ಸರಿ ಹೋಗುತ್ತೆ ಅಂತಲ್ಲ. ಯುದ್ಧ ಮಾಡಿದಾಗ ಎರಡೂ ಕಡೆಯಲ್ಲೂ ನಷ್ಟ ಆಗುತ್ತೆ. ಈಗ ನಾನು ಈಗ ನೆರೆಹೊರೆಯ ರಾಷ್ಟ್ರಗಳು ಅಂದ್ರೆ ನಾವು ಅದನ್ನು ಎಷ್ಟೇ ಶತ್ರು ರಾಷ್ಟ್ರ ಅಂತ ಕರೆದ್ರೂ ಕೂಡ ಕನೆಕ್ಟಿವಿಟಿ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಈಗ ನಾವು ಅಕ್ಕಪಕ್ಕದ ಮನೇಲಿದ್ರು ಮನೆಯಲ್ಲಿ ನಮ್ಮ ಏರಿಯಾಗಳಲ್ಲಿ ಅವ್ರು ಕಂಡ್ರೆ ನಮ್ಗೆ ಆಗಲ್ಲ ಅಂದ್ರೂ ಒಂದು ನೀರು ಬೇಕು, ಒಂದು ಕಸದವ್ರು ಬಂದರು ಅಂದ್ರೂ ನಮ್ದು ಕನೆಕ್ಟಿವಿಟಿ ಡೆಫಿನೆಟ್ಲಿ ಇರುತ್ತೆ. ಹಾಗೇನೆ ಆಂತರಿಕ ಸಂಬಂಧಗಳು ಅಂತ ಇರ್ತಾವಲ್ಲ, ಅದನ್ನು ಹಂಗೆ ಕಡ್ಕೊಳಕ್ಕೆ ಸಾಧ್ಯನಾ? ಕಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದ್ರೂ ಅನಿವಾರ್ಯ ಕಾರಣಕ್ಕೆ ಕಡ್ಕೊಳ್ಬೇಕಾಗಿದೆ. ಹಿಂದೆ ಹಲವು ಬಾರಿ ಪಾಕಿಸ್ತಾನ ಜೊತೆಯಲ್ಲಿ ಸಂಬಂಧವನ್ನು ಉತ್ತಪಡಿಸ್ಕೊಳ್ಳುವಂಥ ಪ್ರಯತ್ನಗಳಾಗಿದ್ದಾವೆ. ಇವ್ರಿಗೆ ಹೋದ್ರಿ ಹಾಗಾದ್ರೆ ವಿಶ್ವಸಂಸ್ಥೆ ಎದುರುಗಡೆ ಹೋದ್ರು, ತಪ್ಪಾಯ್ತು ಅಂತ ಸಂದರ್ಭದಲ್ಲಿ ತಪ್ಪಾಯಿತು ಅಂತಂದರೆ ಯಾರೆಲ್ಲ ಉಗ್ರರು ಈ ಥರ ಪ್ರಚೋದನೆ ಮಾಡುವಂಥ ಟೆರರಿಸ್ಟ್ಗಳಿದಾರಲ್ಲ, ಲೀಡರ್ಗಳಿದಾರಲ್ಲ, ಅವರನ್ನು ವಶಕ್ಕೆ ಕೊಡಿ ಅನ್ನೋಂಥ ಬೇಡಿಕೆಗಳು ಬರುತ್ತೆ. ಇಷ್ಟು ದಿನ ತಪ್ಪಾಯಿತು ಅಂತ ಹೇಳಿ ಒಪ್ಕೊಂಡ್ರೆ ಪ್ರಪಂಚದ ಎದುರುಗಡೆಯಲ್ಲಿ ಇಷ್ಟು ದಿನ ಅವ್ರು ಪೋಷಣೆ ಮಾಡಿದ್ದು ನಿಜ ಅಂತ ಆಗುತ್ತೆ. ಆಲ್ರೆಡಿ ಪಾಕಿಸ್ತಾನದಲ್ಲಿ ಒಬ್ಬರು ಹೇಳಿದ್ದಾನೆ, ನಾವು ಇಷ್ಟು ದಿನ ಉಗ್ರರನ್ನ ಪೋಷಣೆ ಮಾಡಿ ನಾವು ತಪ್ಪು ಮಾಡಿದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಈಗಲೂ ಕೂಡ ಅದೇ ಆಗುತ್ತೆ. ಪಾಕಿಸ್ತಾನ ಜೊತೆ ಒಳ್ಳೆ ಸಂಬಂಧವನ್ನು ಬೆಳೆಸ್ಕೊಳ್ಳೋದಕ್ಕೆ ಟ್ರೈನನ್ನೇ ಕೂಡ ಬಿಟ್ಟಾಯಿತು, ಬಸ್ಸನ್ನು ಕೂಡ ಬಿಟ್ಟಾಯಿತು. ಬಸ್ ಬಿಟ್ಟು ವಾಜಪೇಯಿ ಕಾಲದಲ್ಲಿ ಆ ಥರ ಪ್ರಯತ್ನಗಳು ಕೂಡ ಆಯಿತು. ಸಂಬಂಧಗಳನ್ನು ಉತ್ತಮಪಡಿಸ್ಕೋಬೇಕು ಅಂತೇಳಿ. ಆದರೆ ಅಲ್ಲಿಯ ಸಂಬಂಧ ನಮ್ಮ ಜೊತೆಯಲ್ಲಿ ಯಾಕೆ ಸರಿಯಾಗಿ ಉಳಿಯಲ್ಲ ಅಂತಂದರೆ, ಅಲ್ಲಿ ಸರ್ಕಾರದ ಜನಪ್ರತಿನಿಧಿಗಳ ಆಡಳಿತ ಇಲ್ಲ, ಸೇನಾ ಆಡಳಿತ ಇರೋದು. ಸೇನಾ ಮುಖ್ಯಸ್ಥನಾದವನು ಅವನು ಬೇರೆ ಬೇರೆ ದೇಶಗಳಲ್ಲಿ ಆಸ್ತಿ ಮಾಡ್ಕೊಳ್ತಾನೆ, ಇಲ್ಲಿ ಸೇನೆಯನ್ನು ಬಳಸ್ಕೊಳ್ತಾನೆ, ಪಾಕಿಸ್ತಾನ ಜನರ ರಕ್ತ ಹೀರ್ಕೊಳ್ತಾನೆ, ಹೋಗ್ತಾನೆ ಅಷ್ಟೇ. ಬುದ್ಧಿ ಇಲ್ವಾ ನಾ ಕೇಳೋದು? ಅಸಹಾಯಕ ಸ್ಥಿತಿ. ಅಲ್ಲಿ ಕೋರ್ಟ್ ಕೂಡ ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಆಗಿದೆ. ಅವ್ರು ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಅಲ್ಲಿ ಸೇನಾ ಮುಖ್ಯಸ್ಥರಾದವರು ನೆಕ್ಸ್ಟ್ ಅಧ್ಯಕ್ಷ ಪಟ್ಟಕ್ಕೆ ಹೋಗ್ತಾರೆ, ಇಲ್ಲಾಂದ್ರೆ ಅಲ್ಲಿಂದ ಜಾಗ ಖಾಲಿ ಮಾಡಿ ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗ್ತಾರೆ. ಬಿಟ್ಟರೆ ಬೇರೆ ಏನೂ ಇಲ್ಲ. ಪಾಕಿಸ್ತಾನ ಯಾವತ್ತು ಉದ್ಧಾರ ಆಗತ್ತೆ ಅಂದ್ರೆ ಸೇನೆಯಿಂದ ಸಂಪೂರ್ಣವಾಗಿ ಮುಕ್ತಿ ಪಡೆದು ಜನಪ್ರತಿನಿಧಿಗಳ ಸರ್ಕಾರ ಬಂದ್ರೆ ಆವಾಗ ಪಾಕಿಸ್ತಾನ. ಇವತ್ತು ಏನ್ ಮಾಡಿದಾನೆ, 4 ಜನಗೆ ಎನ್ವೈಗೆ ಪಾಕಿಸ್ತಾನ ಸೆಂಟ್ರಲ್ ಜೈಲ್ಗೆ ಇಮ್ರಾನ್ ಖಾನ್ ತರ ಕಳಿಸಿದಾನೆ ಈ ಮನುಷ್ಯ. ಇವತ್ತು ಟುಡೇ ಹಿ ಹ್ಯಾಸ್ ಸೆಂಟ್ 4 ಮಿಲಿಟರಿ ದೊಡ್ಡ ಆಫೀಸರ್ಗಳಿಗೆ. ಇವತ್ತು ಇಮ್ರಾನ್ ಖಾನ್ ಯಾವ ಜೈಲಲ್ಲಿ ಇದ್ದಾರೆ ಆ ಜೈಲ್ಗೆ ಕಳಿಸಿದ್ದಾರೆ 4 ಜನ ಅವ್ರಿಗೆ ಮಾತಾಡೋಕ್ಕೆ ಇಮ್ರಾನ್ ಖಾನ್ಗೆ. ಯಾಕಂದ್ರೆ ಈಗ ಏನು ವಾರ್ ಸಿಚುವೇಶನ್ ಐತಲ್ಲ, ಸೊ ಅದಕ್ಕೋಸ್ಕರ ಏನು ಮಾಡಿದೆ, ಇಮ್ರಾನ್ ಖಾನ್ದು ಸಪೋರ್ಟ್ ತಗೊಳ್ಳೋಕ್ಕೆ ಇಮ್ರಾನ್ ಖಾನ್ಗೆ ಇವಾಗ ಹೋಗ್ಬಿಟ್ಟು 4 ದೊಡ್ಡ ಮಿಲಿಟರಿ ಆಫೀಸರ್ಗಳು ಹೋಗಿದ್ದಾರೆ. ಅದು ಆಗಿದೆ. ಇವಾಗ ಅದೇ ರೂಟ್ನಿಂದ ವಾಘಾ ಬಾರ್ಡರ್ನಿಂದಾನೆ ಅಫ್ಘಾನಿಸ್ತಾನದ ಗೂಡ್ಸ್ ಬರ್ತದೆ ಡೈಲಿ 45 ಟ್ರಕ್ಸ್ ಆ್ಯಪಲ್ ಮತ್ತು ಡ್ರೈ ಫ್ರೂಟ್ಸ್ ಡೈಲಿ ನಮ್ಮ ಇಂಡಿಯಾಗೆ ಬರೋದು ಡೈಲಿ. ಸೊ ಅದು ಇವತ್ತಿಂದ ಅದನ್ನು ರದ್ದು ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಅವರಿಗೆ ಎಷ್ಟು ಸಮಸ್ಯೆ ಇದೆ ಅಂತಂದರೆ, ಜನಸಾಮಾನ್ಯರ ದೃಷ್ಟಿಯಲ್ಲಿ ನೋಡಿದಾಗ ಬೇಜಾರು ಅನ್ಸುತ್ತೆ. ಅಲ್ಲಿ ಬಲೂಚಿಗಳು ಕೂಡ ಪ್ರತ್ಯೇಕ ರಾಷ್ಟ್ರ ಕೇಳ್ತಾ ಇದ್ದಾರೆ. ಅಫ್ಘಾನಿಸ್ತಾನ ಇದೆ, ಅಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ. ಪಾಕಿಸ್ತಾನವನ್ನು ಅವರು ಒಪ್ಪಲ್ಲ. ಟಿಟಿಪಿ ಅವರು ಇದು ಮಾಡ್ತಾರೆ. ಟಿಟಿಪಿ ರೆಡಿ ಆಗಿದ್ದಾರೆ ಅವರಿಗೆ ವಿರುದ್ಧ. ಯಾರು ಇವಾಗ ಲೋಕಲ್ ಪಾಕಿಸ್ತಾನ್ಗೆ ಒಂದು ಸಂಸ್ಥೆ ಐತೆ ಅಲ್ಲಿ ಟಿಟಿಪಿ ಅಂತ, ತೆಹರೀಕೆ ತಾಲಿಬಾನ್ ಅಂತ. ಅವರು ಇವಾಗ ಏನು ಮಾಡಿದ್ದಾರೆ, ಅಫ್ಘಾನಿಸ್ತಾನಲ್ಲಿ ಕುತ್ಕೊಳ್ಬಿಟ್ಟು ಪಾಕಿಸ್ತಾನ ಮೇಲೆ ಸೆಕೆಂಡ್ ನಮ್ಗೆ ಇಂಡಿಪೆಂಡೆಂಟ್ ಬೇಕು ಆಟ ಆಡ್ತಾ ಇದ್ದಾರೆ ಅವರು. ಒಂದು ಕಡೆ ISK ಅಂತ ಅದು ಒಂದು ದೊಡ್ಡ ಟೆರರಿಸ್ಟ್ ಗ್ರೂಪ್. ಅದು ಖುರಾಸಾನ್ ಮೌಂಟೇನ್ಸ್ನಲ್ಲಿ ಇದ್ದಾರೆ ಅವರು. ಖುರಾಸಾನ್ ಅಂತ ಒಂದು ಪಾಕಿಸ್ತಾನಕ್ಕೆ ಹೇಗಾಗಿದೆ ಅಂದ್ರೆ, ನಾವು ಬ್ರೇಕ್ ಮಾಡೋದು ಬೇಡ ಮ್ಯಾಮ್. ಅವ್ರಿಗೆ ಕೆಲವರು ವರ್ಷನಲ್ಲಿ ನೀವು ಅವರವರೇ 4 ಇರೋದು 4 ಸ್ಟೇಟ್ ಅವರು. ಆಲ್ಮೋಸ್ಟ್ ಆಲ್ ಚೀನಾ ಪಾಕಿಸ್ತಾನವನ್ನ ರಕ್ತ ಹೀರ್ಬಿಟ್ಟಿದೆ. ಅವ್ರ ಸಾಲ ಕೊಟ್ಟು ಸಾಲ ಅವ್ರ ಜಾಗದಲ್ಲಿ ಎಲ್ಲ ಎತ್ಕೊಳ್ತಾ ಇದ್ದಾರೆ. ಪಾಕಿಸ್ತಾನ ನಿಧಾನವಾಗಿ ಪ್ಲಾನ್ ಮಾಡ್ತಾ ಇರೋದೇನೆಂದ್ರೆ, ನಮ್ಮ ಭಾರತದ ವಿಚಾರವನ್ನು ಸಹಿತ ಪಾಕಿಸ್ತಾನ ಮೂಲಕವಾಗಿ ಎತ್ಕೊಳ್ಳೋಕ್ಕೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದು, ಸ್ವಲ್ಪ ಮಟ್ಟಿಗೆ ಮದ್ದುಗುಂಡುಗಳನ್ನು ಕೊಡೋದು, ಇನ್ನೊಂದು ಯಾವುದೋ ರೂಪದಲ್ಲಿ ಸಹಾಯ ಮಾಡೋದು. ಅವ್ರನ್ನ ಬೆಳೆಯಕ್ಕೆ ಬಿಡಲ್ಲ, ಸಾಯ್ದೆ ಇದ್ದಂಗೆ ನೋಡ್ಕೊಂಡು ಅವಾಗ ಈ ತರ ಕೂಗೋ ತರ ವ್ಯವಸ್ಥೆ ಮಾಡೋದು. ಈಗ ಭಾರತವನ್ನ ಹಲವಾರು ವರ್ಷಗಳಿಂದ ಈ ತರ ರಾಷ್ಟ್ರಗಳೆಲ್ಲ ನೋಡ್ತಾ ಇದೀವಲ್ಲ, ಒಂದು ಪಕ್ಷ ಭಾರತ ಏನಾದ್ರು ಯುದ್ಧ ಮಾಡಕ್ ನಾವು ರೆಡಿ,
ಮಾಡ್ತಾ ಇದ್ದೀವಿ ಅಂತ ಘೋಷಣೆ ಮಾಡಿದ್ರೆ ಇತರ ರಾಷ್ಟ್ರಗಳ ಸಪೋರ್ಟ್ ಸಿಗ್ಬೋದು ಅಂತೀರಾ? ಆಲ್ರೆಡಿ ರಷ್ಯಾ ಹೇಳಿದೆ ಪಾಕಿಸ್ತಾನ ಕಡೆ ಯಾರು ಹೋಗಬೇಡಿ ಅಂತೇಳಿ ರಷ್ಯಾ ಸೂಚನೆ ಕೊಟ್ಬಿಟ್ಟಿದೆ. ಪಾಕಿಸ್ತಾನಕ್ಕೆ ಸಪೋರ್ಟ್ ಸಿಗ್ತಾ ಇರೋದು ಒಂದು ಚೀನಾದಿಂದ, ಇನ್ನೊಂದು ಅಮೆರಿಕ ಮತ್ತು ಈಗ ಬಲಿಷ್ಠ ರಾಷ್ಟ್ರಗಳದೇ ಸಪೋರ್ಟ್ ಸಿಕ್ತು. ಬಲಿಷ್ಠ ರಾಷ್ಟ್ರ ಸಿಕ್ತು ಅಂದ ತಕ್ಷಣ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾರೆ ಅಂತಲ್ಲ, ಮುಸ್ಲಿಂ ಕಂಟ್ರಿ ಅಷ್ಟು ಸಪೋರ್ಟ್ ಮಾಡಲ್ಲ. ಹಾಗೆ ನೋಡಿದ್ರೆ ಚೀನಾಗಲ್ಲಿ ರಷ್ಯಾನು ಕಳಿಸಿದಾಗ ಚೀನಾನು ಹೆದರ್ಕೊಳ್ಳುತ್ತೆ. ಚೀನಾನು ಸಂಪೂರ್ಣ, ರಷ್ಯಾ ಕೂಡ ಸಂಪೂರ್ಣವಾಗಿ ಭಾರತ ಕಡೆ ಇರುತ್ತೆ, ಪಾಕಿಸ್ತಾನಕ್ಕೆ ಯಾವುದೇ ರೀತಿ ಸಪೋರ್ಟ್ ಕೊಡಲ್ಲ. ಇಸ್ರೇಲ್ ಕೂಡ ನಮ್ಮ ಭಾರತಕ್ಕೆ ನೇರವಾಗಿ ಘೋಷಣೆಯನ್ನು ಮಾಡಿಬಿಟ್ಟಿದೆ ಆಲ್ರೆಡಿ. ಬಹುತೇಕ ರಾಷ್ಟ್ರಗಳು ಘೋಷಣೆ ಮಾಡ್ತವೆ ಅಂದ ತಕ್ಷಣ ಸಂಪೂರ್ಣವಾಗಿ ನಾವು ಯುದ್ಧ ಗೆದ್ಬಿಡ್ತೀವಿ ಅಂತಲ್ಲ. ಹಾಗೆ ನೋಡಿದ್ರೆ ಯುಕ್ರೇನ್ಗೆ ಯುದ್ಧವನ್ನು ಗೆದ್ಬಿಡ್ಬೇಕಾಗಿತ್ತು ರಷ್ಯಾ ಮೇಲೆ, ಆಗಿಲ್ಲ. ಯುಕ್ರೇನ್ ಸತ್ತೋಯ್ತು ಇನ್ನಷ್ಟು, ಬೇರೆಯವ್ರ ಸಪೋರ್ಟ್ ತಗೊಂಡು ಸತ್ತೋಯ್ತು ಇನ್ನಷ್ಟು. ಅವ್ರು ಇರೋದನ್ನೆಲ್ಲ ಕಳ್ಕೊಂಡ್ರು. ಅವ್ರು ಆರಂಭದಲ್ಲಿಯೇ ನಮ್ಮ ಹತ್ರ ಆಗಲ್ಲ ಅಂತ ಸುಮ್ಮನಾಗಿದ್ರೆ ಅವ್ರಿಗೆ ರಷ್ಯಾ ಏನು ಕೇಳ್ತಾ ಇದೆಯೋ ಅಷ್ಟು ಜಾಗವನ್ನು ಕೊಟ್ಬಿಟ್ಟು ಅಲ್ಲಿ ಮಾತುಕತೆ ಮಾಡೋ ಇನ್ನೊಂದೇನೋ ಮಾಡಿ ಸರಿಪಡಿಸ್ಕೋಬೋದಿತ್ತು. ಇರೋದಷ್ಟು ಫಂಡಿಂಗ್ಗಳು ಬರ್ತಾವಲ್ಲ ಜನಾರ್ದನ್, ಬರೋ ಫಂಡಿಂಗ್ನ ನಿಜವಾದ ವಿಚಾರವಂತ ಪ್ರಜ್ಞಾವಂತ ಅಲ್ಲಿನ ಎಜುಕೇಷನ್ಗೋ ಯೂನಿವರ್ಸಿಟಿಗಳನ್ನು ಮಾಡ್ತಿರೋ, ಹಾಸ್ಪಿಟಲ್ಗಳನ್ನು ಮಾಡ್ತಿರೋ, ಅಲ್ಲಿನ ಅಂತರ್ಜಲದ ಮಟ್ಟ ಹೆಚ್ಚಿಸ್ತಿರೋ, ಜನರಿಗೆ ನೀರು ಕೊಡ್ತಿರೋ, ಉದ್ಧಾರ ಆಗೋಕ್ಕೆ ಎಷ್ಟೊಂದಿದೆ. ಯಾಕೆ ಆ ಸಾಕ್ಷರತಾ ಭಾವ ಪಾಕಿಸ್ತಾನಕ್ಕಿಲ್ಲ? ಪಾಕಿಸ್ತಾನಕ್ಕೆ ಯಾಕಿಲ್ಲ ಅಂದರೆ ಅಲ್ಲಿ ಆ ದಿಕ್ಕಿನಲ್ಲಿ ಹೋಗಲೇ ಇಲ್ಲ ಅವರು. ಆ ರೂಟಿಗೆ ಹೋಗೋ ಬದಲು ಧರ್ಮ ಅಂತ ಹೋದ್ರು. ಹೋಗ್ಲಿ, ಆ ಧರ್ಮದ ರೂಪದಲ್ಲಿ ಅರ್ಥ ತಗೊಂಡಾದ್ರೂ ಅವ್ರು ಪ್ರಾಮಾಣಿಕವಾಗಿ ಬದುಕೊಂಡಿದ್ರೆ. ನಮ್ಮ ಧರ್ಮನಲ್ಲಿ ಅಷ್ಟು ಅಟ್ರಾಕ್ಸಿಟಿ ಅಂದರೆ ಈ ಹೆಂಗಸರಿಗೆ ಹೊಡೆದಾಕ್ಬಿಡಿ, ಸುಮ್ಮನೆ ಸಾಮಾನ್ಯ ಜನರಿಗೆ ಹೊಡೆದಾಕ್ಬಿಡಿ, ಹೊಡೆದಾಕ್ಬಿಡಿ ಅಂತೇಳಿ ಅವ್ರನ್ನ ತಲೆಗೆ ತುಂಬ್ತಾರಲ್ಲ. ಅಲ್ಲಿ ಅವ್ರು ತುಂಬಿರೋದು ಯುವಕರಿಗೆ ಯಾಕೆ ತುಂಬಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಅವ್ರಿಗೆ ಎಜುಕೇಶನ್ ಇಲ್ಲ. ಇವ್ರು ಕೊಡ್ತಾ ಇರೋದು ಅದೇ ಮೊದಲನೇ ಎಜುಕೇಶನ್, LKG ಅದು ಅವ್ರಿಗೆ ಅದನ್ನೇ ತಲೆಗೆ ತುಂಬಿಟ್ಟು ಸತ್ತ ಮೇಲೆ ಹಾಗಾಗತ್ತೆ ಹೀಗಾಗತ್ತೆ, ಧರ್ಮಕ್ಕೋಸ್ಕರ ಪ್ರಾಣ ಬಿಟ್ಟರೆ ನಿಮ್ಗೆ ಒಳ್ಳೇದಾಗತ್ತೆ, ಈ ರೀತಿಗಳನ್ನ ಹೇಳಿ ಅದು ಒಳ್ಳೇದಾಯ್ತಾ ಇಲ್ಲ ಅಂತ ಹೇಳಿ ಬಂದು ಹೇಳೋರು ಯಾರೂ ಇಲ್ಲ. ಆ ಕಾರಣಕ್ಕಾಗಿ ಅದನ್ನೇ ನಂಬ್ಕೊಂಡು ಹೋದ್ರು. ಅದೇ ಆದಾಯ ಮೂಲ ಆಯಿತು. ಇವತ್ತು ಅದ್ಯಾರು ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ಅನ್ಸುತ್ತೆ, ಸಿಂಧು ನಮ್ಮದೇ, ಅದು ನಮ್ದಾಗೆ ಇರುತ್ತೆ. ಹೇಗದು ಅಂದರೆ ಇಲ್ಲೇನೋ ಒಂದು ನಿರ್ಧಾರ, ಅಫ್ಕೋರ್ಸ್ ಆ ರೀಜನ್ ಅಲ್ಲಿ ಅವ್ರು ಪವರ್ಫುಲ್ ಇದ್ದಾರೆ. ಅದಕ್ಕೆ ಪೀಪಲ್ಸ್ ಪಾರ್ಟಿ ಅಗೇನ್ ಇದು ಡೈವರ್ಷನ್ ಮಾಡೋದು, ಜನರನ್ನ ಅವ್ರದ್ದು ಸೆಳೆಯೋದು. ನೋಡಿ 1960ರಲ್ಲಿ ಒಪ್ಪಂದ ಆಯಿತು. ಒಪ್ಪಂದ ಆದಮೇಲೆ ನೆಹರು ಇದರಲ್ಲಿ ಒಪ್ಪಂದ ಆಯಿತು. ಅದಾದ ನಂತರದಲ್ಲಿ ಯುದ್ಧ ಆಯಿತು. ಯುದ್ಧ ಆದಾಗಲೂ ಸಹಿತ ಇದನ್ನು ಕ್ಲೋಸ್ ಮಾಡಿರಲಿಲ್ಲ. ಭಾರತ ಪಾಕಿಸ್ತಾನ ಯುದ್ಧ ಆದಾಗ್ಲೂ ಸಹಿತ ನೀರನ್ನು ಕ್ಲೋಸ್ ಮಾಡಿಲ್ಲ. ಅವಾಗ ಒಪ್ಪಂದ ಪ್ರಕಾರ ಹಾಗೆ ಬಿಟ್ಟಿಟ್ಟಿದ್ರು. ಇಷ್ಟು ವರ್ಷಗಳಿಂದ ಸಮಸ್ಯೆಗಳನ್ನು ಬೆಳ್ಕೊಂಡ್ಬಂದ್ರೂ ಪಾಕಿಸ್ತಾನಕ್ಕೆ ಅದನ್ನು ಕೊಡ್ತಾನೆ ಇದ್ರು. ಒಂದು ಕಡೆಯಲ್ಲಿ ಅವರಿಗೆ ಇದು ನೀರು ಹೋಗುತ್ತೆ. ನೀರು ಹೋದರೆ ಅವರಿಗೆ ಆದಾಯಕ್ಕೆ ಅನುಕೂಲ ಆಗುತ್ತೆ. ಅವರು ಮೂಲ ಉತ್ಪನ್ನನೇ ಇರೋದೇ ಇದು ಡ್ರೈ ಫ್ರೂಟ್ಸು, ಹೌದು. ಇದೆಲ್ಲಕ್ಕೂ ನೀರು ಕಡಿಮೆ ಆಯಿತು ಅಂದರೆ ಜನಸಾಮಾನ್ಯ ಅಲ್ಲಿ ಸಾಯ್ತಾನೆ. ಅವ್ರಿಗೆ ನೀರಿರಲ್ಲ. ಆರ್ಮಿಯವ್ರಿಗೆ ಏನಾಗಲ್ಲ, ಅಲ್ಲಿ ಆರ್ಮಿ ಚೀಫ್ ಚೆನ್ನಾಗೇ ಇರ್ತಾನೆ, ಜನಸಾಮಾನ್ಯರು ಒದ್ದಾಟ ಆಗುತ್ತೆ, ಅವರಿಗೆ ಅನ್ನ ನೀರು ಇರಲ್ಲ. ಬಟ್ ಅವರೇ ತಾನೇ ಕೆಲವೊಬ್ಬರು ಸಪೋರ್ಟ್ ಮಾಡ್ತಾರೆ. ಅದೇ ಕೆಲವೊಬ್ಬರು ಸಪೋರ್ಟ್ ಮಾಡಿಕೊಂಡು ಹಾಳು ಮಾಡ್ಕೊಂಡಿರೋದು. ಜನ ಅಲ್ಲಿ ತಿರುಗಿ ಬಿದ್ದು ಏನೋ ಮಾಡಿದ್ರೆ ಸಾಧ್ಯ ಆಗತ್ತೆ. ಆದರೆ ಜನ ತಿರುಗಿ ಬಿದ್ದಾಗ, ನಮ್ಮ ದೇಶದಲ್ಲಿ ಜನ ತಿರುಗಿ ಬಿದ್ದರೆ ಇವರಿಗೊಂದು ಭಯ ಇರುತ್ತೆ, ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕೈ ಬಿಟ್ಬಿಡ್ತಾರೆ ಅಂತ. ಅಲ್ಲಿ ಆಗಲ್ಲ. ಆರ್ಮಿ ಆಡಳಿತ, ಆರ್ಮಿ ಹೇಳ್ದಂಗೆ ಈಗಿರೋ ಸರ್ಕಾರ ಬಿದ್ದರೂ ಆರ್ಮಿಯವ್ರ ತಲೆ ಇನ್ನೊಬ್ರು ಅಷ್ಟೇ, ಅವ್ರು ಸುಮ್ಮನೆ ಕೈಗೊಂಬೆ ಅಷ್ಟೇ. ಏನು ಅವ್ರನ್ನ ಹಿಡ್ದಲ್ಲಿ ಏನೂ ಇಲ್ಲ. ನಾಳೆನೇ ಅವ್ರನ್ನ ಕಿತ್ಬಿಸಾಕ್ ಬೇರೆಯವ್ರನ್ನ ಕೂರ್ಸೋಂಥ ಕೆಪಾಸಿಟಿ ಅಲ್ಲಿನ ಸೇನೆಗಿರೋದು. ಇಮ್ರಾನ್ ಖಾನ್ ಕತೆ ಅಷ್ಟೇ. ಎಷ್ಟು ಜನ ಆರಂಭದಿಂದನೂ ಕ್ರೂಯಲ್ ಪಾಕಿಸ್ತಾನ್ ಹಿಸ್ಟ್ರಿನಲ್ಲಿ ಜನರಲ್ ಯಾರೂ ಬಂದಿಲ್ಲ. ನಾನು ಅಷ್ಟು ಅವನ ಮೇಲೆ ರೀಡಿಂಗ್ ಮಾಡಿದ್ದೀನಿ, ಅಷ್ಟೇ ನಾನು ರಿಸರ್ಚ್ನಲ್ಲಿ ಹೋಗಿದ್ದೀನಿ. ಸರಿ, ಈಗ ನಾವು ಆಗಲೇ ಮಾತಾಡ್ತಿದ್ವಿ, ಈಗ ಒಂದಷ್ಟು ಆ್ಯಪಲ್ ಇದೆ ಅಂದರೆ ಒಂದು ಬುಟ್ಟಿಲಿ ಒಂದು ಕೊಳೆತು ಹೋದರೆ ಉಳಿದೆಲ್ಲವೂ ಕೊಳೆತು ಹೋಗ್ತವೆ ಅಂತ ಹೇಳಿ. ಹಾಗೇನೆ ನಾನು ಕೇಳೋದು, ಅವ್ರು ಯಾರೋ 4 ಜನ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ಉಗ್ರರು ಲಿಟ್ರಲಿ ಭಾರತೀಯರನ್ನು ಹಿಂದುವಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಕೊಲ್ತಾರೆ ಅಂದರೆ ಆ ಧರ್ಮದ ಕುರಿತಂತೆ ಟೀಕೆಗಳು ಬರ್ತವೆ. ಅದನ್ನು ಟಾರ್ಗೆಟ್ ಮಾಡ್ತಾರೆ, ಆ ಧರ್ಮವನ್ನು. ಲಾ ಇಲಾಹ ಇಲ್ಲಲ್ಲಾಹ ಅಹಮದ್ ರಸೂಲ್ಲಾ ಅನ್ನುವಂಥ ಅದರ ಮೂಲ ಮಂತ್ರವನ್ನು ಆ ಉಗ್ರ ಕೂಡ ತಿಳ್ಕೊಂಡಿದ್ರೆ ಅವನ ಗನ್ ಹಿಡ್ಕೊಂತಿರ್ಲಿಲ್ಲ. ಏನು ಹೇಳ್ತಿರೋದ್ರ ಬಗ್ಗೆ? ಆ ಧರ್ಮವನ್ನು ಟೀಕೆ ಮಾಡ್ತಾರಲ್ಲ. ಇಲ್ಲ, ಧರ್ಮ ಆಳದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಈಗ ಅವ್ರದ್ದು ಏನಂದರೆ ಮೊನ್ನೆ ರಾಬರ್ಟ್ ವಾಡ್ರಾ ಏನು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಏನಂದರೆ, ಈ ಥರ ನಾವು ಶುರು ಮಾಡಿದ್ದು ಫಸ್ಟ್ ರಾಬರ್ಟ್ ವಾಡ್ರಾ. ಆ ಮನುಷ್ಯಕ್ಕೆ ಬುದ್ಧಿ ಇಲ್ಲ. ಇಂಥ ಟೈಮ್ನಲ್ಲಿ ಆ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಕೊಡೋದು ಬೇಡ ಆ ಥರ ಸ್ಟೇಟ್ಮೆಂಟ್. ಏನಂದರೆ ಇಲ್ಲ ಅಷ್ಟೇ, ಸುಮ್ಮನೆ ಹೋಗ್ಬಿಟ್ಟು ಟ್ರೈನಲ್ಲಿ ಹೋಗುವಾಗ
ಯಾರೋ ಒಬ್ರು ಮುಸ್ಲಿಂ ಹೋಗ್ತಾನೆ ಟ್ರೈನಲ್ಲಿ, ಸೊ ಕೆಲವರು ಬರ್ತಾರೆ ಇಲ್ಲಿ ಬಂದು ಕೆಲವರು ಹಿಂದೂಗಳು ಬರ್ತಾರೆ, ಬಂದು ಏನು ಮಾಡ್ತಾರೆ ಅವರು, ಏನು ನಿನ್ನ ಹೆಸರು ಅಹಮದ್, ತೆಗಿಯೋ ನಿನ್ನ ಪ್ಯಾಂಟ್, ಫಸ್ಟ್ ಯಾರು ನಾವೇ ಶುರು ಮಾಡಿದಂಥ ವಾಡ್ರಾಯಿ ಹೇಳಿರೋದು. ಇಲ್ಲಿ ಕೆಲವರು ಇದ್ದಾರೆ ಆ ಥರ, ಅರ್ಥ ಆಯ್ತಾ? ಇಲ್ಲಿ ಕೆಲವರು ಜನ ಆ ಥರ ಇದ್ದಾರೆ. ಸೊ ಅದು ನೋಡಿಬಿಟ್ಟು ಅವ್ರು ಮಾಡಿದ್ದಾರೆ ವಾಡ್ರಾ ಹೇಳಿರೋ ಪ್ರಕಾರ. ಅದು ಅವ್ರು ಹೇಳಿದ್ದು ತಪ್ಪದು. ಇಂಥ ಟೈಮ್ನಲ್ಲಿ ಹೇಳಿದ್ರೆ ಎಲ್ಲ ದೇಶದ್ರೋಹಿ ಅಂತಲೇ ಹೇಳೋದು ಆ ಮನುಷ್ಯಕ್ಕೆ. ಸೊ ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಸುಮ್ಮನೆ ಇಲ್ಲಿ ಕ್ರಿಯೇಟ್ ಮಾಡೋಕ್ಕೆ, ಇಂಡಿಯಾನಲ್ಲಿ ಮಾಡ್ತಾರಲ್ಲ, ಇಂಡಿಯಾನಲ್ಲಿ ಈ ಥರ ಮಾಡ್ತಾರಲ್ಲ, ಈಗ ಯಾರನ್ನ ಜನರು ಒಂದು 4 ಜನ ಹೋಗ್ತಾರೆ, ಹಳ್ಳಿ ಕಡೆ ಎಲ್ಲ, ಸಿಟಿ ಕಡೆ ಮಾಡಲ್ಲ, ಅರ್ಬನ್ ಕಡೆ ಇಂಡಿಯಾನಲ್ಲಿ ಮಾಡ್ತಾರಲ್ಲ, ಆ ಥರ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಸೊ ಅವ್ರು ಏನು ಮಾಡಿದ್ದಾರೆ, ಇಲ್ಲಿ ಸಿಂಪತಿ ತಗೊಳ್ಳೋಕ್ಕೆ, ಇಲ್ಲಿ ನಮ್ಗೆ ಹಿಂದೂ ಮುಸ್ಲಿಮ್ಗೆ ಡಿವೈಡ್ ಮಾಡೋಕ್ಕೆ, ಅವ್ರ ಚಪಾತಿಗಳು ರೆಡಿ ಮಾಡೋಕ್ಕೋಸ್ಕರ ಏನು ಮಾಡಿದ್ದಾರೆ ಅಂತ ಅವ್ರು ಏನು ಮಾಡಿದ್ದಾರೆ, ಈ ಮಿಲ್ಟ್ರಿ ಪಾಕಿಸ್ತಾನ ಮಿಲ್ಟ್ರಿನವ್ರು ಸೇರಿಕೊಂಡು ಇಷ್ಟು ಆಟ ಆಡಿಬಿಟ್ಟು ಏನಂತಂದರೆ ಹೆಂಗೆ ಇಂಡಿಯಾನಲ್ಲಿ ಹಿಂದೂ ಮುಸಲ್ಮಾನ್ಗೆ ಡಿವೈಡ್ ಮಾಡೋಣ, ಡಿವೈಡ್ ಮಾಡಿಬಿಟ್ಟು ಇಟ್ಟನ ನಾವು ಆ ಥರ ಇವರು. ಅದಕ್ಕೆ ಅವ್ರಿಗೆ ಅಷ್ಟು ಟ್ರೈನಿಂಗ್ ಅವ್ರಿಗೆ ಕೊಡ್ತಾರೆ, ಆ ಥರ ಟ್ರೈನಿಂಗ್ ಅವ್ರಿಗೆ ಕೊಡ್ತಾರೆ. ಧರ್ಮನಲ್ಲಿ ಹಿಂಗೈತೆ, ಹಂಗೈತೆ, ಹಿಂಗೈತೆ, ಡೈರೆಕ್ಟ್ ನಿಂಗೆ ಅಲ್ಲ ಸಿಗ್ಬಿಡ್ತಾನೆ, ಡೈರೆಕ್ಟ್ ನೀನು ಸತ್ತೋಗ್ಮೇಲೆ ಅಲ್ಲಾದು ಒಂದು ಥ್ರೋನ್ ಇರ್ತದೆ, ಅಲ್ಲಾದು ಥ್ರೋನ್ ನಾನು ಓದಿರೋದು, ಆ ಥ್ರೋನ್ ಕೆಳಗಡೆ ನೀನು ಇರ್ತೀಯ, ನೀನು ಎಂಡ್ ಆಫ್ ದ ಡೇ ಜಜ್ಮೆಂಟ್ ಡೇ ಆ ರೀತಿ ಮೈಂಡ್ ವಾಶ್ ಮಾಡಿ ಏನಂದ್ರೆ ಜಜ್ಮೆಂಟ್ ಡೇ ಫಾರ್ ಮುಸ್ಲಿಮ್ಸ್, ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ದೇರ್ ಇಸ್ ಎ ಜಜ್ಮೆಂಟ್ ಡೇ ಫಾರ್ ಎಲ್ಲ ಪ್ರಪಂಚಕ್ಕೆ ಜಜ್ಮೆಂಟ್ ಡೇ ಐತೆ. ಭಗವಂತ ಕುಟ್ಕೊಳ್ತಾನೆ ಈ ಥರ ಒಂದು ಥ್ರೋನ್ನಲ್ಲಿ. ಸೊ ಆವಾಗ ನಮಗೆ ಯಾವ ಸೂರ್ಯ ಇರಲ್ಲ, ಏನು ಇರಲ್ಲ, ಆವಾಗ ನಿನ್ಗೆ ಈ ಥರ ನೀನು ಮಾಡಿದ್ರೆ ಜಿಹಾದ್ಗಳು, ಸೊ ನಿನ್ಗೆ ಏನು ಮುಗಿಸಿದ ಥ್ರೋನ್ ಕೆಳಗಡೆ ನಿನ್ಗೆ ಜಾಗ ಸಿಗ್ತದೆ ಕೂತ್ಕೊಳ್ಳೋಕ್ಕೆ. ಆ ಥರ ಡೈವರ್ಟ್ ಮಾಡಿಬಿಟ್ಟು ಅದು ಹೇಳಿದ್ರೆ ಪರವಾಗಿರಲಿಲ್ಲ, ಒಳ್ಳೆ ಕೆಲಸ ಮಾಡಿದ್ರೆ ಸಿಗತ್ತೆ ಅಂತ ಹೇಳಿದ್ರೆ ಮುಗಿಯಿತು. ನೀವು ಇನ್ನೊಬ್ರಿಗೆ ಊಟ ಹಾಕಿದ್ರೆ ಸಿಗತ್ತೆ, ಇನ್ನೊಬ್ರಿಗೆ ಅಕ್ಷರ ಕಲಿಸಿದ್ರೆ ಆ ಥರ ಒಳ್ಳೆ ಸ್ಥಾನ ಸಿಗತ್ತೆ. ಅಲ್ಲ ನಿಮಗೆ ಒಳ್ಳೇದು ಮಾಡ್ತಾನೆ, ಒಬ್ರಿಗೆ ಅವನಿಗೆ ಹೆಲ್ಪ್ ಮಾಡಿದರೆ ಅಂತ ಹೇಳಿದರೆ ಅದು ಒಳ್ಳೆ ವೇದಲ್ಲಿ ಎಲ್ಲರೂ ಹೋಗ್ತಿದ್ರು. ಇನ್ನೊಬ್ರಿಗೆ ಸಾಯಿಸಿದ್ರೆ ಸಿಗತ್ತೆ ಅನ್ನೋದು ಅದು ಎಷ್ಟು ಮಟ್ಟಿಗೆ. ಈಗ ಭಾರತದಾದ್ಯಂತ ಒಂದು ಟೈಟ್ ಸೆಕ್ಯೂರಿಟಿ ಅನ್ನೋದು ಬೇಕಾಗುತ್ತೆ. ಇವಾಗ ನಾವು ಇಲ್ಲ, ನಾನು ಆಗಲೇ ಹೇಳ್ತೀನಲ್ಲ, ಈಗ ಆನೆಕಲ್ಲು ಈ ಕಡೆ ಹೋದರೂ ಕೂಡ ಒಂದಷ್ಟು ಜನ ಬಾಂಗ್ಲಿಗಳಿದ್ದಾರೆ, ಪಾಕಿಗಳಿದ್ದಾರೆ. ಆದರೆ ಭಾರತದಾದ್ಯಂತ ಇರುವವರ ಐಡೆಂಟಿಟಿ ಹುಡುಕಬೇಕು ಮತ್ತು ಸಾರ್ವಜನಿಕರ ಸಹಕಾರ ಬೇಕು. ಏನೋ ಚೆಕಿಂಗ್ ಅಂದರೆ ಇದ್ಯಾಕೆ ಚೆಕಿಂಗ್ ಬರ್ತಾರೆ ಅನ್ನೋ ಭಾವನೆಗಿಂತ ಇಲ್ಲೇನೋ ಭದ್ರತಾ ವ್ಯವಸ್ಥೆಗಳಿದೆ ಅಂದರೆ ಅದಕ್ಕೆ ಜನರ ಸಹಕಾರ ಬೇಕು. ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಇದು ಸಂಪೂರ್ಣ ರಾಜಕೀಯ. ಅದು ರಾಜಕೀಯ ಓಲೈಕೆಗಾಗಿ ನನ್ನ ಕ್ಷೇತ್ರದಲ್ಲಿ ಒಂದು 50 ಜನ ಇದ್ದಾರೆ ಅಂದರೆ ಇರ್ಬಿಡ ಅವ್ರಲ್ಲಿ ಏನು ತೊಂದರೆ ಆಗಲ್ಲ ಅವರಿಂದ ಏನು ಅಂಥೇಳಿ ಸಪೋರ್ಟ್ ಮಾಡೋದಕ್ಕೆ ಯಾರೋ ಒಬ್ಬನು, ಎಲ್ಲರೂ ಅಂತಲ್ಲ, ಯಾರೋ ಒಬ್ಬನು ಸಪೋರ್ಟ್ ಮಾಡ್ಕೊಂಡು ಅವರಿಗೆ ಹೆಲ್ಪ್ ಮಾಡ್ತಾನೆ. ಒಳಗಿಂದೊಳಗೆ ಆಧಾರ್ ಕಾರ್ಡ್ ಕೊಡಿಸೋದು, ವೋಟರ್ ID ಕಾರ್ಡ್ ಕೊಡಿಸೋದು, ಆ ಥರ. ಹೌದು, ಅದು ಸಪೋರ್ಟ್ ಮಾಡ್ತಾನೆ. ಹಾಗಂತ ಅವ್ರು ಒಂದೇ ದಿನಕ್ಕೆ ಸೃಷ್ಟಿಯಾಗಿದ್ದಲ್ಲ. ನಿಧಾನವಾಗಿ ಪಶ್ಚಿಮ ಬಂಗಾಳದ ಗಡಿಯಿಂದ ಆ ಕಡೆ ಬಾಂಗ್ಲಾ ಗಡಿಯಿಂದ ಒಳಗಡೆನ ಸುಳ್ಕೊಂಡು ಬರ್ತಾರೆ. ಬಾಂಗ್ಲಾ ಗಡಿಯಿಂದ ಬಂದ ತಕ್ಷಣ 5,000 10,000 ಕೊಟ್ಟು ಬರ್ತೇವೆ ಬಿಡ್ತಾರಂತೆ. ನಾವು ಕೆಲವೊಂದು ಇದನ್ನು ಶೂಟ್ ಮಾಡಿದಾಗ ಸ್ಟಿಂಗ್ ಇದನ್ನು ವಿಡಿಯೋದಲ್ಲಿ ನೋಡ್ತೀವಿ. ಅವ್ರು ನೇರವಾಗಿ ಹೇಳ್ತಾರೆ, ಒಂದು 5,000 ಕೊಟ್ಟು ಬಿಡ್ತಾರೆ, 10,000 ಕೊಟ್ಟರು ಬಿಡ್ತಾರೆ ಒಳಗಡೆ ಅಂತೇಳಿ. ಅವರು ಅಲ್ಲಿ ಇಲ್ಲಿ ಸಾಲ ಮಾಡಿ ಮೋಸ್ಟ್ಲಿ ಒಂದು 10,000 ತಂದು ಕೂಡಿಸಿ ಕೊಡ್ತಾರೆ ಇವ್ರಿಗೆ ಲಂಚ ಒಳಗಡೆ ಬರೋದಕ್ಕೆ. ಬಂದಮೇಲೆ ಅವನಿಗೆ ಇಲ್ಲಿ ಜೀವನ ಸಿಗುತ್ತೆ. ಫಸ್ಟ್ ಇಲ್ಲಿ ದುಡಿಮೆ ಸಿಗುತ್ತೆ, ಏನೋ ಕೆಲಸ ಸಿಗುತ್ತೆ, ಜೀವನ ಸಿಗುತ್ತೆ. ಜೀವನ ಸಿಕ್ಕು ಒಳ್ಳೆದಾರಲ್ಲಿ ಹೋದ್ರಾದ್ರೂ ಪರವಾಗಿರಲಿಲ್ಲ, ಮನುಷ್ಯತ್ವದಲ್ಲಿ ಹೇಗೋ ಒಂದು ಆಯಿತು ಅಂತೇಳಿ ಅವನು ಆಮೇಲೆ ಅವನು ಸ್ವಲ್ಪ ಗಟ್ಟಿಯಾದ್ಮೇಲೆ ಅವನ ದಾರಿ ಬೇರೆ ಆಗ್ತಾ ಹೋಗುತ್ತೆ. ಇದು ಈ ಮನಸ್ಥಿತಿ ಇದೆಯಲ್ಲ, ಇದೇ ಹಾಳಾಗ್ತಾ ಹೋಗಿದೆ. ಎಲ್ಲ ರಾಜ್ಯದಲ್ಲೂ ಪಸರಿಸ್ಕೊಂಡಿರ್ತಾರೆ. ಇವರೊಂದು 10 ಜನ ಈ ಮನಸ್ಥಿತಿಯವರು ನಿಧಾನವಾಗಿ ಅವರೊಂದು 100 ಜನರಿಗೆ ಹಂಚುವಂಥ ಕೆಲಸವನ್ನು ಮಾಡ್ತಾರೆ. ಈ ಮೈಂಡ್ ವಾಶ್ ಗೇಮ್ ಇದೆ, ಸೇರಿಸ್ತಾ ಹೋಗೋದು, ಒಬ್ರನ್ನೊಬ್ರನ್ನ ಸೇರಿಸ್ಕೊಳ್ತಾ ಹೋಗೋದು. ಅವರು ಸ್ಲೀಪರ್ ಸೆಲ್ಗಳಾಗ್ತಾರೆ. ಅವ್ರೇನು ಗನ್ ಹಿಡ್ಕೊಂಡು ಬಂದು ಯಾರಿಗೂ ಹೊಡೆಯಲ್ಲ, ಸ್ಲೀಪರ್ ಸೆಲ್ ಆಗ್ತಾರೆ ಅವರು. ಆ ಮನಸ್ಥಿತಿಯವರು ಯಾರೋ ಒಬ್ರನ್ನ ಆ ಥರ ಸಪೋರ್ಟ್ ಮಾಡೋದು ಸಿಕ್ಕದ ಅಂದ ತಕ್ಷಣ ಅವನಿಗೆ ಕಾಸು ಕೊಟ್ಟಿರ ತಕ್ಷಣ ಅವನಿಗೆ ಆಶ್ರಯ ಕೊಡೋಕ್ಕೆ ಶುರು ಮಾಡ್ತಾನೆ. ಇದು ಆಗಬಾರ್ದು ಅಂತಂದರೆ ಯಾರನ್ನೇ ಕರ್ಕೊಂಬರಲಿ, ಇಲ್ಲಿ ಯಾರೇ ಬರಲಿ, ಒಂದು ಅವರು ನಿಯತಾಗಿರೋದಕ್ಕೆ ಐಡೆಂಟಿ ಕಾರ್ಡ್ ಮಾಡಿಸ್ಕೊಂಡು ಇಲ್ಲಿಯ ಪ್ರಜೆ ಆಗಿರೋದಕ್ಕೆ ವ್ಯವಸ್ಥೆಯನ್ನು ಮಾಡಿಸ್ಕೊಡ್ಬೇಕು. ಇಲ್ಲದೆ ಹೋದರೆ ಆ ಥರದ್ದು ಇಲ್ಲ ಅಂತಂದರೆ ಬೇರೆಯಿಂದ ಬಂದವನು ಲೀಗಲ್ ಆಗಿ ಅವ್ರನ್ನ ಆಚೆ ಕಳಿಸ್ಬೇಕು. ಎಲ್ಲಿಂದ ಬಂದಿದೆ ಆ ಕಡೆ ಹೋಗಪ್ಪ ನೀನು, ನಮ್ಮ ದೇಶದಲ್ಲಿ ನಾವೆಲ್ಲರೂ ಸರಿಯಾಗಿರೋದಕ್ಕೆ ಅವಕಾಶ ಮಾಡಬೇಕು ಅಂತೇಳಿ ಲೀಗಲ್ ಆಗಿ ರಾಜಕಾರಣಿಗಳು ಬೋಲ್ಡ್ ಸ್ಟೆಪ್ ತಗೊಂಡ್ರೆ ಸಾಧ್ಯ ಆಗುತ್ತೆ. ರೈಟ್ ಸರ್, ಲಾಸ್ಟ್ ಕೊನೆಯದಾಗಿ ಒಬ್ಬ ಭಾರತೀಯರಾಗಿ ಯುದ್ಧ ಆಗಬೇಕು ಅಂತ ಜನ ಕೇಳ್ತಿದ್ದಾರೆ, ಪಾಕಿಸ್ತಾನ ಇಲ್ದಂಗೆ ಆಗಬೇಕು ಅಂತ ಕೇಳ್ತಿದ್ದಾರೆ, ನೀವೇನು ಹೇಳ್ತೀರಿ? ಆಗಬೇಕಾ? ನನ್ನ ಪ್ರಕಾರ ಒಂದ್ಸತಿ ದೊಡ್ಡ ಪಾಠ ತೋರಿಸ್ಬೇಕು ನಾವು, ಇಲ್ಲಾಂದ್ರೆ ಇಲ್ಲ ಆಗಲ್ಲ. ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಮ್ಯಾಮ್, ನಿಮ್ಮ ಟೈಮ್ ತಗೊಳ್ತಾ ಇದ್ದೀನಿ. ಗಾಜಾನಲ್ಲಿ ಹಮಾಸ್ನವ್ರು ಏನು ಮಾಡಿದ್ರು, 5,000 ನಿಯರ್ಲಿ 5,000 ರಾಕೆಟ್ಸ್ ಹೊಡೆದ್ರು. ಹೌದು.
ಇದುವರೆಗೂ 1.5 ವರ್ಷ ಆಗಿದೆ, ಇನ್ನೂ ಇಸ್ರಾಯೇಲ್ ಅವ್ರಿಗೆ ಹೊಡಿತಾ ಇದ್ದಾನೆ ಬುದ್ಧಿ ಬರಲಿ ಅಂತ. ಹೌದು. ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ತಾ ಇಲ್ಲ ಯಾರು ನೆತನ್ಯಾಹು, ಯಾವ ಕಾರಣಕ್ಕೆ ಕಾಂಪ್ರಮೈಸ್ ಮಾಡ್ತಾ ಇಲ್ಲ. ಸೊ ಆ ಥರ ಬೋಲ್ಡ್ ಡಿಸಿಷನ್ ನಮ್ಮ ಗೌರ್ಮೆಂಟ್ ತಗೊಳ್ಬೇಕು ಸರ್. ನಾವು ಎಲ್ಲ ಜೊತೆ ಇದ್ದೀವಿ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಮೊನ್ನೆ ಹೋಗ್ಬಿಟ್ಟು, ನಾನು ದೇಶಕ್ಕೋಸ್ಕರ ನಾನು ಎಲ್ಲ ತ್ಯಾಗ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ, ಎಲ್ಲ ಮರ್ತೋಗ್ಬಿಡ್ತೀನಿ. ಈವನ್ ಈಚ್ ಆ್ಯಂಡ್ ಎವ್ರಿ ಒನ್, ಕಾಂಗ್ರೆಸ್ನವ್ರು ಇರಲಿ ಎಲ್ಲರೂ ಇದ್ದಾರೆ. ಸೊ ಅದಕ್ಕೋಸ್ಕರ ಅಲ್ದಿ ನಾವು ಈ ಎಲ್ಲ ಹೆಸರು ಹೇಳ್ಬಿಟ್ಟು ನಾನು ಹೇಳ್ತೀನಿ, ಒಂದ್ಸತಿ ನಾವು ದೊಡ್ಡಾಗಿ ಇವ್ರಿಗೆ ಅಟ್ಯಾಕ್ ಮಾಡಿಬಿಡ್ಬೇಕು. ಅಲ್ಲ, ಅಟ್ಯಾಕ್ ಮಾಡೋ ಮೊದಲೇ ಅವರಿಗೆ ಒಂದಷ್ಟು ಎಚ್ಚರಿಕೆ ಕೊಟ್ಟು ಸರಿಯಾಗ್ರಪ್ಪ ಅಂತೇಳಿ ಇಲ್ಲ ಆಗಿದೆ. ನೀರನ್ನ ನಿಲ್ಸಿದ್ರಿಂದ ಹಿಡಿದು ಒಂದಿಷ್ಟು ನಿರ್ಬಂಧ, ಅದು ನಿಲ್ಸಕ್ಕೆ 12 ವರ್ಷ ಆಗ್ತದೆ. ಡ್ಯಾಮ್ ಕಟ್ಟಕ್ಕೆ ಎಷ್ಟು ವರ್ಷ ಆಗ್ತದೆ? ಬಟ್ ಇನ್ನಾದ್ರೂ ಅವ್ರು ಸರಿ ಆಗಿದೆ, ಹಿಂಗಾಗಿದೆ, ನಾವು ಉಗ್ರನ ಇಲ್ಲ ಅಂತಂದ್ರೆ ನೇರವಾಗಿ ಒಂದು ಅಟ್ಯಾಕ್ ಆಗಿ ಆಗತ್ತೆ. ಅವರು ಭಾರತದವ್ರು ನೇರವಾಗಿ ಮೊದಲೇ ಅಟ್ಯಾಕ್ ಮಾಡೋದಕ್ಕೆ ಹೋಗ್ಲಿಕ್ಕಿಲ್ಲ. ಉಗ್ರರ ಮೇಲೆ ತಾಣದ ಮೇಲೆ ಹೋಗ್ಬೋದು, ಈ ತರ ಯುದ್ಧಕ್ಕೆ ಹೋಗ್ಲಿಕ್ಕಿಲ್ಲ. ಈಗ ನೋಡಿ LOC ಮೇಲೆ ಅವರೇ ಸ್ಟಾರ್ಟ್ ಮಾಡಿದ್ದಾರೆ. ಬ್ರೇಕಪ್ ಮಾಡಿದ್ದಾರೆ. ಸೊ ಏನ್ ನಾವು ಸೇನೆನೇ ಮುಂದಕ್ಕೆ ಹೋಗ್ಬೇಕು ಈಗ ಮೂವ್ಮೆಂಟ್ ಅಲ್ಲಿ. ಇನ್ ಕೇಸ್ ಆ ಕಡೆಯಿಂದ ಒಂದು ಗುಂಡು ಬಂತು ಅಂದ್ರೆ ಈ ಕಡೆಯಿಂದ 100 ಹೋಗುತ್ತೆ, ಅದ್ರ ಬಗ್ಗೆ ಡೌಟ್ ಇಲ್ಲ. ರೈಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಜನಾರ್ದನ್. ಹಲವಾರು ವಿಚಾರಗಳು, ರಾಜತಾಂತ್ರಿಕವಾಗಿ ಏನೆಲ್ಲ ನಡೆ ಯಾವ ಥರ ಇದ್ದರೆ ಒಳ್ಳೆಯದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ. ಸೊ ನೋಡಿದ್ರಿಂದ ವೀಕ್ಷಕರು, ಇವತ್ತಿನ ಮೆಗಾ ಸುದ್ದಿಯಲ್ಲಿ ಅದೇ ಪಹಲ್ಗಾಮ್ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಇವತ್ತು 26 ಮಂದಿಯನ್ನು ನಾವು ಕಳ್ಕೊಂಡಿದ್ದೀವಿ. ಭಾರತ ಇವತ್ತು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಯಾಕಂದರೆ ಕಳೆದುಕೊಂಡು ಹೋಗಿರುವುದು ನಾಗರಿಕರನ್ನು. ಇವತ್ತು ಆ ಕುಟುಂಬದ ಒಬ್ಬ ಸದಸ್ಯ ಇಲ್ಲದಂಥ ಸಿಚುವೇಶನನ್ನು ಆ ಕುಟುಂಬಸ್ಥರು ಅನುಭವಿಸ್ತಾ ಇದ್ದಾರೆ. ಭಾರತೀಯ ಆ ಜನತೆ ಭಾರತ ಸರ್ಕಾರವನ್ನು ನಂಬಿದ್ದಾರೆ, ಆ ಸೇನೆಯನ್ನು ನಂಬಿದ್ದಾರೆ, ತೆಗೆದುಕೊಳ್ಳುವ ಪ್ರತಿ ಹೆಜ್ಜೆಯನ್ನು ಗಮನಿಸ್ತಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.